ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 66ನೆಯ ಪ್ರಶ್ನೆ, ಬ್ರಹ್ಮಾದಿಗಳು ಬಂದು ದೇವಕಿಯ 8ನೇ ಗರ್ಭದಲ್ಲಿ ನೆಲೆಸಿದ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ ಅನ್ನೋ ವಿಷಯ ಅಲ್ಲಿ ಪ್ರಸ್ತಾಪವಾಯಿತು. ಏನು ಸ್ತೋತ್ರ ಮಾಡಿದರು? ಸತ್ಯಸ್ಯ ಸತ್ಯಂ, ಸತ್ಯವ್ರತ, ಹೀಗೆಲ್ಲ. ಈ ಮಾತುಗಳಿಗೆ ಆಧಾರವೇನು ಅನ್ನೋ ಒಂದು ಪ್ರಶ್ನೆ ಈಗ ಮುಂದಿನದ್ದು 67ನೆಯ ಪ್ರಶ್ನೆಯಾಗಿರತಕ್ಕಂಥದ್ದು. ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಅನ್ನುವ ತಂತ್ರ ಭಾಗವತದ ಮಾತನ್ನು ಶ್ರೀಮದ್ ಆಚಾರ್ಯರು ಉಲ್ಲೇಖಿಸ್ತಾರೆ. ಹಾಗಾಗಿ ಈ ಮೇಲಿನ ವಿಚಾರ ತಂತ್ರ ಭಾಗವತದ ಮಾತಿನಂತೆ ಅರ್ಥಪೂರ್ಣವಾಗಿರ್ತಕ್ಕಂಥದ್ದನ್ನು ಗಮನಿಸ್ತಕ್ಕಂಥದ್ದು. ಇನ್ನೊಂದು ಒಗಟಿನ ರೂಪದಲ್ಲಿ ವ್ಯಾಸರು ಗರ್ಭಸ್ತುತಿಯನ್ನು ಮಾಡಿದರು ಬ್ರಹ್ಮಾದಿಗಳು ಅಂತ ವರ್ಣನೆ ಮಾಡಿದ್ದಾರೆ. ಒಗಟಿನ ರೂಪದ ಗರ್ಭಸ್ತುತಿ ಯಾವುದು? ಏಕಾಯನೋಸೌ ಅನ್ನುವ ಒಂದು ಶ್ಲೋಕ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸ ಪಂಚಶಿಪಃ ಷಡಾತ್ಮ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಗೋಹ್ಯಾದಿವೃಕ್ಷಃ. ಇದರ ಸಾರಾಂಶ ಏನು? ಒಗಟಿನ ರೂಪದ ಸ್ತೋತ್ರ ಅಂತ ಆಗಲೇ ಪ್ರಸ್ತಾಪಗೊಂಡಿತು. ಒಂದು ಆಧಾರ ಅಂದರೆ ಒಂದು ವೃಕ್ಷ, 2 ಹಣ್ಣುಗಳು, 3 ಬೇರುಗಳು, 4 ರಸಗಳು, 5 ಬಿಳಲುಗಳು, 6 ಪರಿಣಾಮಗಳು, 7 ತೊಗಟೆಗಳು, 8 ಟೊಂಗೆಗಳು, 9 ಪೊಟರೆಗಳು, 10 ಎಲೆಗಳು. ಈ ಮರ ಅಥವಾ ಗಿಡದ ಮೇಲೆ 2 ಪಕ್ಷಿಗಳು. ಅದರಲ್ಲಿ ಒಂದು ಪಕ್ಷಿ ಹಣ್ಣು ತಿಂತಾಗಿದೆ, ಮತ್ತೊಂದು ಪಕ್ಷಿ ದಷ್ಟಪುಷ್ಟವಾಗಿದೆ. ಇದರ ವಿವರವೇನು ಅದನ್ನು ನೋಡುವಂತಾಗಿದ್ದರೆ, ಒಂದು ಆಧಾರ ಅಂದರೆ ಭಗವಂತ ಶ್ರೀಹರಿ ಅಂತ ಅರ್ಥ. ಅವನೇ ಆದಿವೃಕ್ಷ, ಪ್ರಪಂಚಕ್ಕೆ ಮೂಲನಾಗಿ. ಮರಗಳಿಗೆ ಬೇರು ಮುಖ್ಯ ಬದುಕಲಿಕ್ಕೆ, ಮರ. ಹಾಗೆ ಇಡೀ ಪ್ರಪಂಚ ಬದುಕಬೇಕಾಗಿದ್ದರೆ ಭಗವಂತನೇ ಮೂಲ, ಅವನ ಆಧಾರನಾಗಿದ್ದಾನೆ. ಈ ಪ್ರಪಂಚವೆಂಬ ವೃಕ್ಷಕ್ಕೆ 2 ಫಲ ಅಂದರೆ ಯಾವುದು? ಪುಣ್ಯ, ಮತ್ತೊಂದು ಪಾಪ. 3 ಬೇರುಗಳು ಯಾವುದದು? ಸತ್ವಗುಣ, ರಜೋಗುಣ, ತಮೋಗುಣ. 4 ರಸಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ರಸಗಳು, 5 ಬಿಳಲುಗಳು. ಯಾವುದದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 5 ಪಂಚ ವಿಷಯ ಪದಾರ್ಥಗಳು, ಪಂಚ ಜ್ಞಾನೇಂದ್ರಿಯಕ್ಕೆ ಬೇಕಾಗಿರತಕ್ಕಂಥ ವಿಷಯಗಳು. ಆಮೇಲೆ 6 ಪರಿಣಾಮಗಳು. ಈ ಜೀವನಿಗೆ ಹುಟ್ಟಿ ಬಂದಾಗ ಮರಣ ಹೊಂದುವವರೆಗೆ ಹುಟ್ಟುವ ಅವಸ್ಥೆಯನ್ನು ಹಿಡಿದುಕೊಂಡು 6 ಪರಿಣಾಮ ಬರ್ತದೆ. ಅದು ಭ್ರೂಣಾವಸ್ಥೆ, ಗರ್ಭಾವಸ್ಥೆಯಲ್ಲಿರತಕ್ಕಂಥದ್ದು. ಆಮೇಲೆ ಹುಟ್ಟುತ್ತಾನೆ, ಹುಟ್ಟುವುದು, ಬೆಳೆಯುವುದು, ರೂಪಾಂತರ ಹೊಂದುವುದು. ಚಿಕ್ಕವನಿರ್ತಾನೆ, ತರುಣನಾಗ್ತಾನೆ, ತರುಣನಿರ್ತಾನೆ, ವೃದ್ಧನಾಗ್ತಾನೆ. ಅದು ಪರಿಣಾಮ, ರೂಪಾಂತರ. ಕ್ಷೀಣಿಸುವುದು, ಮೊದಲೆಲ್ಲ ಗಟ್ಟಿ ಮುಟ್ಟಾಗಿರ್ತದೆ ದೇಹದ ಅವಯವಗಳು. ಏಜ್ ಆದಾಗ ಕಮ್ಮಿ ಆಗ್ತಾ ಸ್ವಲ್ಪ ಶಕ್ತಿಹೀನತೆ ಕಂಡು ಬರ್ತದೆ. ಅದೇ ಕ್ಷೀಣಿಸುವುದು. ಮುಂದೆ ಒಂದು ದಿವಸ ನಾಶವಾಗುವುದು, ಈ ಶರೀರವೇ ಬಿದ್ದು ಹೋಗಿಬಿಡ್ತದೆ. ಹೀಗೆ 6 ಪರಿಣಾಮವನ್ನು ನೋಡ್ತಕ್ಕಂಥದ್ದು. 7 ತೊಗಟೆಗಳು. ಈ ನಮ್ಮ ದೇಹದ ಮೇಲೆ 7 ಅವಕಾಶಗಳು. ಯಾವುದದು? ತ್ವಕ್, ಚರ್ಮ, ಮಾಂಸ, ರಕ್ತ, ಮಜ್ಜ, ಮೇಧಸ್ಸು, ಅಸ್ಥಿ. ಜೀವನಿಗೆ ಇವು 7 ಹೊದಿಕೆಗಳು. ಅವನ ಮೇಲೆ 7 ಕೋಟ್ ಹಾಕಿದಂಗೆ ಇವು ಎಲ್ಲ. ಯಾವ್ಯಾವುದು? ಚರ್ಮ, ತ್ವಕ್, ಚರ್ಮ, ಮಾಂಸ, ರಕ್ತ, ಮಜ್ಜ, ಮೇಧಸ್ಸು, ಅಸ್ಥಿ. ಇವು 8 ಟೊಂಗೆಗಳು. 8 ಪ್ರಕಾರದ ಸೃಷ್ಟಿಯನ್ನು ಬ್ರಹ್ಮದೇವ ಮಾಡಿದ ಅಂತ ಹಿಂದೆ ಪ್ರಸ್ತಾಪ ಆಗಿದೆ. ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್, ಮನುಷ್ಯ, ಸ್ಥಾವರ. 8 ಜೀವ ಪ್ರಭೇದಗಳು ಅಂತ ಅರ್ಥ.
9 ಪುಟರಿಗಳು ಅಂದರೆ ಈ ಮನುಷ್ಯನಿಗಿರ್ತಕ್ಕಂತಹ ನವದ್ವಾರಗಳು. ಕಣ್ಣು, ಕಿವಿ, ಮೂಗು ಎರಡೆರಡು ದ್ವಾರ, ಮೂಗಿನ ಹೊರಳೆ 2, ಕಣ್ಣಿನ ನೋಟ 2 ಗುಡ್ಡೆಗಳು 2 ಕಡೆಗೆ, ಕಿವಿಯ ದ್ವಾರ 2, ಹಾಗಾಗಿ 6 ದ್ವಾರಗಳು. ಬಾಯಿ, ಮಲ, ಮೂತ್ರದ್ವಾರ ಅವು 3, ಸೊ 9 ನವದ್ವಾರಗಳು, ಇಂದ್ರಿಯ ಗೋಲಕಗಳು ಅಂತ ತಗೊಳ್ಬೇಕು ಇದನ್ನು. ಆಮೇಲೆ 2 ಪಕ್ಷಿಗಳು ಅಂದರೆ ಜೀವ ಮತ್ತು ಹರಿ. ಅದರಲ್ಲಿ ಜೀವ ಎಂಬ ಪಕ್ಷಿ ಹಣ್ಣನ್ನು ತಿನ್ನುತ್ತಂದರೆ, ಹಣ್ಣು ಅಂದರೆ ಏನು? ಯಾವುದೋ ಡ್ರೈ ಫ್ರೂಟ್ಸು, ಗೋಡಂಬಿನೋ, ದ್ರಾಕ್ಷಿನೋ, ಬಾದಾಮಿನೋ ಅಥವಾ ಸಫರ್ಚಂದ್, ಸೇಬು, ಮೂಸಂಬಿ ಅಲ್ಲ, ಕರ್ಮಫಲವನ್ನು ಉಣ್ತಾ ಇದೆ. ಮತ್ತೊಂದು ಪಕ್ಷಿ ಯಾವುದು? ಹರಿ. ಆ ಪಕ್ಷಿ ದಷ್ಟಪುಷ್ಟವಾಗಿದೆ. ಈ ತಿನ್ನತಕ್ಕಂಥ ಪಕ್ಷಿಯೇ ಸೊರಗಿದೆ, ತಿನ್ನದೇ ಇರತಕ್ಕಂಥ ಪಕ್ಷಿ ದಷ್ಟಪುಷ್ಟವಾಗಿದೆ. ಕರ್ಮಫಲ ಭೋಗ ಜೀವನಿಗಿದೆ, ಅದಕ್ಕಾಗಿ ಅವನು ಸೊರಗ್ತಾ ಇದ್ದಾನೆ. ಭಗವಂತನಿಗೆ ಕರ್ಮಫಲ ಇಲ್ಲದಿರೋದ್ರಿಂದ ದಷ್ಟಪುಷ್ಟವಾಗಿ ಇದ್ದಾನೆ. ಈ ಭಾಗವತದ ಮಾತಿಗೆ ಆಧಾರ ಏನು? ಅದಕ್ಕೆ ಆಚಾರ್ಯರು ಆಧಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಜಗದ್ವೃಕ್ಷಾಶ್ರಯ ಹ್ಯೇಷ ಪ್ರಕೃತಿಸ್ತು ಗುಣತ್ರಯಂ ಅನ್ನುವ ತಂತ್ರ ಭಾಗವತದ ಮಾತನ್ನು ಶ್ರೀಮದಾಚಾರ್ಯರು ಇದಕ್ಕೆ ಆಧಾರವನ್ನಾಗಿ ನೀಡಿದ್ದಾರೆ. ಆನಂತರ ಬ್ರಹ್ಮಾದಿಗಳು ಗರ್ಭಸ್ಥರಿಯನ್ನು ಏನೆಂದು ಸ್ತುತಿಸಿದರು? ಶ್ರೀಹರಿಯು ಅನಾಮ, ಅರೂಪ, ಅಕರ್ಮ, ಅಜ, ನಿರ್ಗುಣ, ಜನಾರ್ದನ, ಅನಂತನಾಮ, ಅನಂತ ಗುಣ ಎಂದು ಮುಂತಾಗಿ ಬ್ರಹ್ಮಾದಿಗಳ ಹರಿಯನ್ನು ಸ್ತುತಿಸಿದರು. ಈ ಸ್ತುತಿಯ ವಿವರಣೆ ಏನು? ಅರೂಪ ಅಂದ್ರೇನು? ಅನಾಮ ಅಂದ್ರೇನು? ಅಕರ್ಮ ಅಂದ್ರೇನು? ಮೇಲ್ನೋಟಕ್ಕೆ ಯಾವುದು ಇಲ್ವೇನೋ ಅಂತ ಅನಿಸಿಬಿಡುತ್ತದೆ. ನಿರ್ಗುಣ ಅನ್ನುವ ಗುಣಗಳೇ ಇಲ್ಲ ಅಂತ, ಅರೂಪ ರೂಪವೇ ಇಲ್ಲ ಅಂತ ಅನ್ನೋ ಅರ್ಥ ಆಗಿಬಿಡ್ತದೆ. ಅಲ್ಲ, ಅದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾಗಿದೆ. ಲೋಕ ವ್ಯವಹಾರದಲ್ಲಿ ಹೆಸರುಗಳು ಸೀಮಿತ ಪ್ರವೃತ್ತಿ ನಿಮಿತ್ತವಿರುವವು. ಯಾನು ಒಬ್ಬನು ಹೇಳ್ತೀವಿ, ಈಗ ಜ್ಞಾನಿ, ಪೂರ್ಣ ಜ್ಞಾನಿ ಅನ್ನೋ ಅರ್ಥಲ್ಲ, ಸ್ವಲ್ಪ ಜ್ಞಾನ ಇರುತ್ತದೆ. ಧನಿ, ಸ್ವಲ್ಪ ದುಡ್ಡು ಇರುತ್ತದೆ. ಸುಂದರ, ಸ್ವಲ್ಪ ಸೌಂದರ್ಯ ಇರ್ತದೆ. ಆ ಪೂರ್ಣ ಅರ್ಥವನ್ನು ಕೊಡ್ತಿರೋದಿಲ್ಲ. ಮತ್ತು ಆ ಶಬ್ದಗಳೆಲ್ಲ ಅಸ್ವತಂತ್ರ. ಆದರೆ ಹರಿಯ ನಾಮ ಅಂದರೆ ಹೆಸರುಗಳು ಈ ಥರದವುಗಳಲ್ಲ. ಹಾಗಾಗಿ ಅವನು ಅನಾಮ ಅಂದರೆ ನಾಮರಹಿತ. ನಮಗೆ ಒಂದು ಹೆಸರಿಗೆ ಸೀಮಿತ, ನಾವು ಮತ್ತೊಂದು ಹೆಸರು ನಮ್ಗೆ ಗೊತ್ತಿಲ್ಲ, ನಮ್ಮನ್ನು ಯಾರು ಕರೆಯೋದಿಲ್ಲ, ನಮ್ಗೊಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ. ಭಗವಂತನ ಹಾಗಲ್ಲ, ಅನಂತನಾಮ, ಯಾವ ಹೆಸರಿನಿಂದ ಬೇಕಾದರೂ ಕರೆಸಿಕೊಳ್ಳತಕ್ಕಂತಹ ಅರ್ಹತೆ ಭಗವಂತನಿಗಿದೆ. ಆ ಗುಣ ಲಕ್ಷಣಗಳು ಅವನಲ್ಲಿವೆ. ಅದಕ್ಕಾಗಿ ಅವನು ಒಂದು ಹೆಸರಿಗೆ ಸೀಮಿತನಾದವನಲ್ಲ. ಆದ್ದರಿಂದ ಅನಾಮ, ನಾಮರಹಿತನಾದವನು. ನಮ್ಮ ಸೀಮಿತರಾದವರು ನಾವು. ಒಂದು ಹೆಸರು ನಮಗೆ ಫಿಕ್ಸ್, ಮತ್ತೊಂದು ಹೆಸರು ನಮಗೆ ಅಪ್ಲಿಕೇಬಲ್ ಇಲ್ಲ. ಹಾಗವನು ಅಲ್ಲ, ಅನಂತನಾಮ. ಆ ಶಬ್ದಕ್ಕೆ ಅರ್ಥವನ್ನು ನೋಡ್ತಕ್ಕಂಥದ್ದು. ಪ್ರಾಕೃತ ರೂಪ ಇಲ್ಲದೇ ಇರೋದ್ರಿಂದ ಅರೂಪ. ನಮಗೊಂದು ರೂಪ ಇದೆ, ಯಾವುದೋ ಕಪ್ಪು ಮಿಶ್ರಿತ ಬಿಳಿನೋ ಗೋಧಿ ಬಣ್ಣನೋ ಯಾವುದೋ ಒಟ್ಟಿನಲ್ಲಿ ಒಂದು, ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಬಣ್ಣ ಇಲ್ಲ ನಮ್ಮದು. ಅವನದು ಹಾಗಲ್ಲ. ಇಂಥ ಸಾಮಾನ್ಯ ನಾಶವಾಗುವ ಹೇಯವಾದ ತುಚ್ಛವಾದ ರೂಪ ಇಲ್ಲದೇ ಇರ್ತಕ್ಕಂಥವನು. ಆದ್ದರಿಂದ ಅರೂಪ. ನಿರ್ಗುಣ ಅಂತ ಕರೀತಾರೆ. ಏನು ಹಾಗಂದರೆ ಕೇವಲೋ ನಿರ್ಗುಣಶ್ಚ ವೇದವೂ ಹೇಳ್ತದೆ. ನಿರ್ಗುಣ ಅಂದರೆ ಈ ಜ್ಞಾನ, ಆನಂದ, ಸೌಂದರ್ಯ, ಸಂಪತ್ತು ಇಂಥ ಗುಣಗಳು ಇಲ್ಲ ಅನ್ನೋ ಅರ್ಥ ಅಲ್ಲ. ಸತ್ವ, ರಜ, ತಮ ಈ ತ್ರಿಗುಣಗಳು ಇಲ್ಲ ಅಂತ ತಿಳ್ಕೊಳ್ಬೇಕು. ಇವತ್ತೆಲ್ಲ ಪರಿಣಾಮ ಉಂಟಾಗಿರ್ತಕ್ಕಂಥದ್ದು ಈ ತ್ರಿಗುಣಗಳಿಂದ. ನಮ್ಮ ದೇಹ ಬೆಳೆಯೋದೋ, ಬಾಡೋದೋ, ನಾಶ ಹೊಂದೋದೋ ಎಲ್ಲ ಈ ತ್ರಿಗುಣಗಳ ಪರಿಣಾಮ ಭಗವಂತನಿಲ್ಲ. ಅದಕ್ಕೆ ಅವನನ್ನು ನಿರ್ಗುಣ ಅಂತ ಕರೆಯಲಾಗಿದೆ. ಅಕರ್ಮ ಅಂದ್ರೇನು? ಕೆಲಸವೇ ಇಲ್ಲ ಅಂತ ಸೋಮಾರಿತನ ಅಂತೂ ಅನ್ಬೋದು, ಅಥವಾ ಯಾವುದೋ ಕಲ್ಲು ಮಣ್ಣು ಗೊಂಬೆಯಂತೆ ಜಡವಾಗಿ ಕೂತ್ಕೊಂಡಿದ್ದಾನೆ ಅನ್ನೋ ಅರ್ಥ. ಹಂಗೆ ಅರ್ಥ ಅಲ್ಲ. ನಿರಾಯಾಸವಾಗಿ ಕಾರ್ಯನಿರ್ವಹಿಸುವುದರಿಂದ ಅಕರ್ಮ. ಯಾವುದೇ ಕಾರ್ಯ ಮಾಡಲಿ, ಸಲೀಸು ಮಂತ್ರಿತ ನೋಡ್ರಿ, ಒಂದು ದೊಡ್ಡ ಕೆಲಸ ಯಾರು ಈಸಿಯಾಗಿ ಮಾಡ್ತಾರೆ, ಅದೇನು ಅವ್ರಿಗೆ ಕೆಲಸ ಅಲ್ಲದು, ರೊಟೀನ್, ಉಸಿರಾಟದ ಹಾಗೆ ಅಂದ್ಬಿಡ್ತೀವಿ. ಅದು ಕೆಲಸ ಅಲ್ಲ ಅನ್ನೋ ಅರ್ಥ ಅಲ್ಲ. ಕೆಲಸ ಮಾಡ್ತಾರೆ, ಆದರೆ ಈಸಿಯಾಗಿ, ಸಲೀಸಾಗಿ, ಸುಲಭವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಅದು ಕೆಲಸ ಅಂತ ಅನಿಸೋದೇ ಇಲ್ಲರಿ. ರೊಟೀನ್ ಇದ್ದ ಹಾಗೆ, ಉಸಿರಾಟ ಇದ್ದ ಹಾಗೆ ಅಂತ ಅಂದ್ಬಿಡ್ತೇವೆ ಒಮ್ಮೆ. ಹಾಗೆ ಭಗವಂತನಿಗೆ ನಿರಾಯಾಸವಾಗಿ ಕಾರ್ಯನಿರ್ವಹಿಸುವುದರಿಂದ ಅಕರ್ಮ. ಜನನವಿಲ್ಲದ್ದರಿಂದ ಅಜ. ಜ ಅಂದರೆ ಹುಟ್ಟಿದವನು, ಹುಟ್ಟು ಇರುವವನು.
ಅಜ, ಜ ಜನ್ಮ, ಹುಟ್ಟು ಇಲ್ಲದವನು, ಅವನಿಗೆ ಜನ್ಮವಿಲ್ಲ. ನಾವೆಲ್ಲ ಹುಡ್ತೇವೆ, ವಾಸ್ತವಿಕ ಜೀವನ ಕೂಡ ಅಜನೇ, ಜನ್ಮವಿಲ್ಲದೇ ಇದ್ದವನೇ. ಆದರೆ ಈ ದೇಹಾದಿಗಳ ಮೂಲಕ ಅವನು ಹುಟ್ಟು ಅಂತಿದೆ. ಭಗವಂತನಿಗೆ ಇಂಥ ಪ್ರಾಕೃತ ದೇಹ ಇಲ್ಲವೇ ಇಲ್ಲ. ಜ್ಞಾನಾನಂದಾತ್ಮಕ ರೂಪಗಳಿರುವುದರಿಂದ ಅವನನ್ನು ಜನಾರ್ದನ ಅಂತ ಕರೆಯಲಾಗಿರತಕ್ಕಂಥ ಮಾತನ್ನು ನೋಡ್ತಕ್ಕಂಥದ್ದು. ಹರಿಯ ಹೆಸರುಗಳು ಸ್ವತಂತ್ರ ಹಾಗೂ ಅನಂತ ಪ್ರವೃತ್ತಿ ನಿಮಿತ್ತಗಳು. ಒಂದೊಂದು ಶಬ್ದಕ್ಕೆ ಅರ್ಥ ಹೇಳುವಾಗ ಒಂದು ಆ್ಯಂಗಲ್ನಿಂದ, ಒಂದು ಮುಖದಿಂದ ಅರ್ಥ ಹೇಳುವುದಲ್ಲ, ಅನೇಕ ಮುಖಗಳಿಂದ ಅರ್ಥ ಅಲ್ಲಿ ಉಂಟು ಅನ್ನುವ ಮಾತನ್ನು ನೋಡುವಾಗ ಅನಂತ ಪ್ರವೃತ್ತಿ ನಿಮಿತ್ತ ಆ ಶಬ್ದಕ್ಕೆ ಉಂಟು ಅಂತ ನಾವು ಅದರ ಅರ್ಥವನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಆ ಭಗವಂತನ ಗುಣಗಳಿಗೆ ಅನಂತ ಅಂತಂದರೆ ಎರಡು ರೀತಿಯ ಅರ್ಥ. ಒಂದು ಎಂಡ್ಲೆಸ್ ಅಂತಂದರೆ ನಾಶ, ಎಂಡ್ಲೆಸ್ ನಾಶ ಇಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅನಂತ ಅಂದರೆ ಅನ್ಲಿಮಿಟೆಡ್, ನಿರವಧಿಕ ಅಂತ ಅರ್ಥ. ನಮ್ಮ ಗುಣಕ್ಕೆಲ್ಲ ಅಂತವೂ ಇದೆ, ಅವಧಿಯೂ ಇದೆ. ಯಾವುದೋ ಒಂದು ಸ್ವಲ್ಪ ಸೌಂದರ್ಯ ಪ್ರಾರಂಭದಲ್ಲಿಯೂ ಇರಲಿಲ್ಲ, ಕೊನೆಗೂ ಇರೋದಿಲ್ಲ, ಮಧ್ಯೆ ಒಂದು 8-10 ವರ್ಷನೂ ಬಂದಿರತ್ತಷ್ಟೇ, ಮುಂದೆ ಅದೆಲ್ಲ ಇಳಿದು ಹೋಗ್ಬಿಡುತ್ತೆ. ಸಂಪತ್ತು ಅಷ್ಟೇ, ಪ್ರಾರಂಭದಲ್ಲೂ ಇರಲಿಲ್ಲ, ಕೊನೆಗೂ ಇರಲಿಕ್ಕಿಲ್ಲ, ಕಳೆದು ಹೋಗಿಬಿಡ್ತದೆ, ನಾಶವಾಗಿಬಿಡ್ತದೆ. ಹೀಗೆ ಅಲ್ಲ ಸಾಮರ್ಥ್ಯ ಏನೆಲ್ಲ. ನಮ್ಮ ಗುಣ ಇರೋದೇ ಸ್ವಲ್ಪ ಸಮಯ, ಮತ್ತು ಅದಕ್ಕೆಲ್ಲ ನಾಶ ಕೂಡ ಉಂಟು. ಅದಕ್ಕೆ ಭಗವಂತನದ್ದು ಹಾಗಲ್ಲ. ಅವನು ಯಾವುದೇ ಗುಣ ಇರಲಿ, ಸೌಂದರ್ಯ, ಸಂಪತ್ತು, ಆನಂದ, ಐಶ್ವರ್ಯ, ದೈಹಿಕ ಸಾಮರ್ಥ್ಯ ಏನು ಬೇಕಾದ ಎಲ್ಲವೂ ಕೂಡ ಅನಂತ, ನಾಶರಹಿತ ಮತ್ತು ಅನ್ಲಿಮಿಟೆಡ್, ನಿರವಧಿಕ. ಇಷ್ಟೇ ಅಂತನ್ನೂ ಹಾಗಿಲ್ಲ. ನಮ್ದು ಇಷ್ಟೇ ಸಂಪಾದನೆ ಮಾಡಿದ್ವಿ, ಎಷ್ಟು ಆಯಿತು? 1 ಲಕ್ಷ ಬೇಡ, 10 ಲಕ್ಷ ಬೇಡ, 1 ಕೋಟಿ, ಒಂದು ಅವಧಿ ಬದುಕಿದ್ದೇವೆ. ಎಷ್ಟು ಸಮಯ? ಇಷ್ಟೇ, 50 ವರ್ಷ ಬೇಡ, 100 ವರ್ಷ, ಮುಂದೆ ಆಯುಷ್ಯ. ಭಗವಂತ ಆ ರೀತಿ ಇಲ್ವೇ ಇಲ್ಲ. ಅದಕ್ಕೆ ಅವನು ಅನಂತ ಅಂತ ಕರೀತಕ್ಕದ್ದು, ಅನಂತ ಗುಣ ಪರಿಪೂರ್ಣ ಆಗಿರ್ತಕ್ಕಂಥ ಅನಂತ ಗುಣ. ಈ ವಿಚಾರಕ್ಕೆ ಆಧಾರ ಏನು? ಅದಕ್ಕೆ ಬ್ರಹ್ಮತರ್ಕದ ಮಾತನ್ನು ಆಧಾರವಾಗಿ ನಾವು ನೋಡ್ತಕ್ಕಂಥದ್ದು. ಲೋಕಸಿದ್ಧಾರ್ಥನಾಮ್ನಸ್ಸ ರಾಹಿತ್ಯಾನ್ನಾಮವರ್ಜಿತ ಅರೂಪೋ ಅಪ್ರಾಕೃತತ್ವಾಚ್ಚ ಸತ್ವಾಭಾವಾತ್ ತಥಾ ಗುಣಃ ಅಕರ್ಮಾಕ್ಲಿಷ್ಟಕಾರಿತ್ವಾತ್ ನಿತ್ಯತ್ವಾದಜ ಏವ ಚ. ಬ್ರಹ್ಮತರ್ಕದ ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಭಗವಂತನಲ್ಲಿ ಈ ಮೇಲಿನ ಮಾತುಗಳಿಗೆ ಅನಾಮ, ಅರೂಪ, ಅಜ ಅನ್ನೋದಕ್ಕೆ ಸರಿಯಾದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು. ಮುಂದೆ ಅನಂತಗುಣ ಪರಿಪೂರ್ಣ ಹರಿಯ ಜ್ಞಾನ ನಮಗೆ ಹೇಗೆ ಸಿಗ್ತದೆ ಅನ್ನಲಿಕ್ಕೆ ಪದ್ಮಪುರಾಣದ ಮಾತನ್ನು ಕೂಡ ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ನಾಮರೂಪಾದಿ ವಿಷ್ಣೋಸ್ತು ನ ಶಕ್ಯಂ ಜ್ಞಾತು ಮಂಜಸ ತಥಾಪಿ ತತ್ಪ್ರಸಾದೇನ ಜಾನಂತಿ ಪರಮರ್ಷಯಃ. ವಾಸ್ತವಿಕವಾಗಿ ಆಗಲೇ ಹೇಳಿದಾಗನೇ ಭಗವಂತ ಅನಂತಗುಣ ಪರಿಪೂರ್ಣ, ಅನಂತ ಗುಣಗಳು, ಎಂಡ್ಲೆಸ್ ಮತ್ತು ಅನ್ಲಿಮಿಟೆಡ್. ಇಂಥವುಗಳನ್ನು ಯಾರಿಗಲ್ಲಿ ಸಾಧ್ಯ ಆಗ್ತದೆ? ಯಾಕೆ ನಮ್ಮ ಬುದ್ಧಿ ಸೀಮಿತ, ನಮ್ಮ ಆಯುಷ್ಯ ಸೀಮಿತ, ನಮ್ಮ ವಿಚಾರ ಸೀಮಿತ. ಹಾಗಾಗಿ ಸೀಮಿತವಾದವರಿಂದ ಅಸೀಮಿತ, ಅನ್ಲಿಮಿಟೆಡ್, ನಿರವಧಿಕ ವಿಚಾರಗಳ ತಿಳುವಳಿಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹೇಗೆ ಹಾಗಾದರೆ ತಿಳ್ಕೊಳ್ತಕ್ಕಂಥದ್ದು? ಹಾಗಾದ್ರೆ ಸಾಧ್ಯವೇ ಇಲ್ವ? ಹಾಗಾದರೆ ತಿಳ್ಕೊಳಕ್ಕೆ ಆಗೋದೇ ಇಲ್ವ ಅಂತಂದರೆ ಹಾಗರ್ಥ ಅಲ್ಲ. ಹರಿಯ ಅನುಗ್ರಹ ಅಂದರೆ ಭಗವಂತ ಬುದ್ಧಿ ಕೊಡ್ತಾನೆ, ನೀನು ಆ ಕೆಲಸ ಮಾಡು, ನೀನು ಇದನ್ನು ಓದು, ಅದನ್ನು ಬರೀ, ಆ ಕಡೆಗೆ ಹೋಗು, ಅವ್ರಿಗೆ ಸಹಾಯ ಮಾಡು, ದೇವ್ರ ಪೂಜೆ ಮಾಡು, ಶಾಸ್ತ್ರ ಪಾಠ ಅಧ್ಯಯನ ಮಾಡು, ಹೀಗೆಲ್ಲ ಅವನು ಮಾಡತಕ್ಕಂತಹ ಕ್ರಿಯೆಗಳು ಅಂತ ಏನುಂಟಲ್ಲ, ಅದರಿಂದ ಈ ಪ್ರೇರಣೆ ಕೊಡ್ತಕ್ಕಂಥ ಯಾರು? ಭಗವಂತ. ಹಾಗಾಗಿ ದೇವರಿದ್ದಾನೆ ಅಂತ ಅರ್ಥ. ಈ ಪ್ರೇರಣೆ ಎಲ್ರಿಗೂ ಇದೇ ಪ್ರೇರಣೆ ಯಾಕೆ ಸಿಕ್ಕಿಲ್ಲ? ಒಂದೇ ರೀತಿ ಅಂತಾಗಿದ್ದರೆ, ತಾನೇ ಬರುವಂತಾಗಿದ್ದರೆ ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರೇರಣೆ ಇದೆ. ಅದಕ್ಕಾಗಿ ಅಲ್ಲಿ ದೇವರಿದ್ದಾನೆ ಅಂತ ಆ ಮೂಲಕ ನಾವು ಚಿಂತನೆಯನ್ನು ಮಾಡಬಹುದಾಗಿದೆ. ಹಾಗಾಗಿ ಜ್ಞಾನಿಗಳು ಅವನ ಕ್ರಿಯೆಯಿಂದಲೇ ಅವನನ್ನು ತಿಳಿಯುತ್ತಾರೆ. ಸೃಷ್ಟಿ ಇರ್ಬೋದು, ಹಣ್ಣು, ಮಾವಿನ ಮರದಲ್ಲಿ ಮಾವಿನ ಫಲ ಬರ್ತದೆ, ಬೇವಿನ ಫಲ ಯಾಕೆ ಬರೋದಿಲ್ಲ? ಅಥವಾ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಯಾಕೆ ಬರೋದಿಲ್ಲ? ಇದು ಅವನು ಭಗವಂತ ಸೃಷ್ಟಿ. ಯಾರ ಮೊದಲನೇ ಬೀಜ ನಿರ್ಮಾಣ ಮಾಡಿದವರು, ಮೊದಲ ಫಲ ನಿರ್ಮಾಣ ಮಾಡಿದವರು ಯಾರು? ಆ ಚಿಂತನೆ ನಾವು ನೋಡತಕ್ಕಂಥದ್ದು. ಹಾಗಾಗಿ ಅವನ ನಾಮ ರೂಪಾದಿಗಳನ್ನು ಯಾರಿಗೂ ಸಂಪೂರ್ಣ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೂ ಬ್ರಹ್ಮರುದ್ರಾದಿಗಳು ಸಹಿತ ದೇವತೆಗಳು, ಬ್ರಹ್ಮರುದ್ರಾದಿಗಳು, ಋಷಿಗಳು, ಎಟ್ಸೆಟ್ರಾ 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 ಇತ್ಯಾದಿ 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 ಎಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದ
ತಮ್ಮ ತಮ್ಮ ಯೋಗ್ಯತಾನುಸಾರ ಸ್ವಲ್ಪ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಅನ್ನೋ ಮಾತನ್ನು ಪದ್ಮಪುರಾಣ ನಮ್ಮ ಗಮನಕ್ಕೆ ತಂದು ಕೊಡ್ತಾ ಇದೆ. ಹಾಗಾದರೆ ಜ್ಞಾನಿಗಳನ್ನ ಹಂಗೆ ತಿಳ್ಕೊಳ್ತಾರೆ, ಭಗವಂತ ಸರ್ವಗುಣ ಪರಿಪೂರ್ಣ ಆಗಿದ್ದಾನೆ ಅಂತ. ಸರಿ, ಅಜ್ಞರ ಗತಿ ಏನು? ಅಜ್ಞರೇನು ಮಾಡ್ತಾರೆ? ಹಾಗಾದರೆ ಶಾಸ್ತ್ರ ಓದಿಲ್ಲ, ತಿಳುವಳಿಕೆ ಇಲ್ಲ, ಗುರುಪದೇಶ ಇಲ್ಲ. ಅಜ್ಞರು ಹರಿಯನ್ನು ಏನೆಂದು ಭಾವಿಸುತ್ತಾರೆ? ನಮ್ಮಂತೆ ಹರಿಗೂ ಜನನ ಮರಣಾದಿಗಳಿವೆ, ಅಜ್ಞಾನಾದಿ ದೋಷಗಳಿವೆ ಎಂದು ಮುಂತಾಗಿ ಅಜ್ಞರು ಭಾವಿಸುತ್ತಾರೆ. ನಾನೇ ದೇವರು ಅಂತನೋ ಅಥವಾ ದೇವರು ನಾನು ಇಬ್ಬರು ಒಂದು ಅಂತನೋ ಭಾವಿಸಿದಾಗ ನನಗೆ ಹೇಗೆ ಅಜ್ಞಾನ ಇದೆ, ಹುಟ್ಟು ಇದೆ, ಸಾವಿದೆ, ಇನ್ನೆಲ್ಲ ಕಷ್ಟ ನಷ್ಟ ಇದೆ, ಇದು ಭಗವಂತನ ಈಕ್ವಲ್, ಅವನಿಗೂ ಇದೆ ರೀ ಅಂತ ಈ ರೀತಿ ಭಾವಿಸ್ತಕ್ಕಂಥದ್ದು. ಅಜ್ಞರ ಅನಿಸಿಕೆ ತಪ್ಪು. ಯಾಕೆ ತಪ್ಪು? ಇವರ ಮಾತು ಶಾಸ್ತ್ರ ವಿರುದ್ಧವಾಗಿದೆ. ಇವರು ಶಾಸ್ತ್ರ ರಹಸ್ಯ ಅರಿಯದ ಅಜ್ಞಾನಿಗಳು, ಆದ್ದರಿಂದ ಇವ್ರ ಮಾತು ತಪ್ಪು. ಇದಕ್ಕೆ ಆಧಾರ ಏನು? ಪದ್ಮಪುರಾಣ ತಿಳಿಸಿಕೊಡ್ತಾ ಇದೆ. ಅಜ್ಞಾನಾದೇವ ಮನ್ಯಂತೆ ವಿಷ್ಣೋರ್ಜನಿಮೃತಿ ನರಾಹ ಸ್ಥಿತಿರೂಪಸ್ಯ ಚಾನ್ಯಸ್ಮಾತ್ ಸ್ಥಿತಿಂ ಮೋಕ್ಷಾಶ್ರಯಸ್ಯ ಹಿ ಸ್ವೇಚ್ಛಯಾ ಹಿ ಜನಿಂ ಭಂಗಂ ಸ್ಥಿತಿಂ ಚಾಸೌ ಕರೋತ್ಯಜಃ ಸರ್ವಸ್ಯ ಜಗತೋ ಯಸ್ಮಾತ್ ತಜ್ಜನ್ಮಾದಿ ಕುತೋ ಭವೇತ್. ಪದ್ಮಪುರಾಣದ ಮಾತಿದು. ಈ ಸಮಸ್ತ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಕೊಡ್ತಕ್ಕಂಥವನು ಭಗವಂತ. ಅವನಿಗೆ ಜನ್ಮ ಉಂಟು ಅಂತ ಯಾರು ಹೇಳುವುದಾಗಿದ್ದರೆ ಎಂಥ ಮೂರ್ಖತನ. ನಾವು ಹುಟ್ಟಿ ಬರ್ತೀವಿ, ಸಾಯ್ತೇವೆ, ಇದು ನಮ್ಮ ಕೈಲಿಲ್ಲ. ಉಂಟಾರ್ಯಾರ ಸಾವು ತಪ್ಪಿಸೋಳಿಕ್ಕೆ? ನಾವು ಅಂದುಕೊಂಡಂತೆ ಆಗರ್ಭ ಶ್ರೀಮಂತರಾಗಿ ಹುಟ್ಟಬಹುದ? ಹುಟ್ಟಿದ್ದೇವ? ಆಗ್ತದ? ಆಗಿದೆಯಾ? ಹುಟ್ಟುವಾಗಲೇ ಪ್ರಕಾಂಡ ಪಂಡಿತರಾಗಿ, ಜ್ಞಾನಿಗಳಾಗಿ, ಆಗರ್ಭ ಶ್ರೀಮಂತರಾಗಿ ಸಾಧ್ಯ ಇದೆಯಾ? ಆಗಿಲ್ಲ. ನಂದೇ ನನಗೆ ಮಾಡಲಿಕ್ಕೆ ಆಗೋ ಹೊತ್ತಿನೊಳಗೆ, ಆಗೋದೇ ಅನ್ನೋ ಹೊತ್ತಿನಲ್ಲಿ ಇನ್ನು ಇತರರನ್ನು ನಾನು ಮಾಡ್ತೀನಿ ಅಂತ ಹೇಳ್ಬೋದಾ? ಹೈಲಿ ಇಂಪಾಸಿಬಲ್. ಆ ಕಾರಣಕ್ಕಾಗಿ ಭಗವಂತ ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಸೃಷ್ಟಿಯಾದಿಗಳನ್ನು ಕೊಡ್ತಾ ಇದ್ದಾನೆ. ಎಲ್ಲ ಜೀವರಾಶಿಗೆ ಬರೀ ಇಷ್ಟೇ ಅಲ್ಲ, ಮರ ಇರುವುದು, ಆಗಲಿನ ಗಿಡ, ಮರ, ಬಳ್ಳಿ, ಹಣ್ಣು, ಹಂಪಲ ಒಂದೊಂದು ಎಲ್ಲ ಸೃಷ್ಟಿ ಕೊಡ್ತಾ ಇದ್ದಾನೆ. ಹಾಗೆ ಭಗವಂತ ಇಡೀ ಪ್ರಪಂಚಕ್ಕೆ ಸೃಷ್ಟಿಯಾದಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿ ಉಂಟು. ಅವನಿಗೆ ಸೃಷ್ಟಿ ಉಂಟು ಅಂತಂದರೆ ಆ ಸೃಷ್ಟಿ ಮಾಡೋರು ಯಾರು? ಅವನಿಗೆ ಬ್ರಹ್ಮಾದಿಗಳ ಸೃಷ್ಟಿಯನ್ನು ಮಾಡ್ತಕ್ಕಂಥವನೇ ಭಗವಂತ. ಅವರೇ ಆ ಸ್ವತಂತ್ರರು. ಇನ್ನು ಭಗವಂತನಿಗೆ, ಸರ್ವತಂತ್ರ ಸ್ವತಂತ್ರನಾದ ಭಗವಂತನಿಗೆ ಸೃಷ್ಟ್ಯಾದಿ ಉಂಟು ಅಂತ ಅಜ್ಞಾನಾದೇವ ಕಲ್ಪ್ಯಂತೆ. ಅಜ್ಞಾನದಿಂದಲೇ ಆ ಪದ್ಮಪುರಾಣದ ಮಾತಂತೆ ಅಜ್ಞಾನಾದೇವ ಮನ್ಯಂತೆ, ಅಜ್ಞಾನದಿಂದಲೇ ನಮ್ಮಂತೆ ಭಗವಂತನಿಗೂ ಈ ಸೃಷ್ಟಿ ಸಂಹಾರ ಎಲ್ಲ ಇದೆಯಪ್ಪ ಅಂತ ಹೇಳ್ತಕ್ಕಂಥ ಅಜ್ಞಾನಿಗಳು. ಹಾಗಾಗಿ ಇದು ಅವಿದ್ಯೆ ಎಂದ ಅಜ್ಞಾನದಿಂದ ಅಂಥೇಳಿ ಸ್ಪಷ್ಟವಾಗ್ತದೆ. ಹರಿ ಇಚ್ಛೆ ಅನ್ನುವ ಸಂದರ್ಭ ಬಂದಾಗ ಅಲ್ಲಿ ಇಚ್ಛೆ ಶಬ್ದಕ್ಕಷ್ಟು ಅರ್ಥ, 6 ಅರ್ಥಗಳಿವೆ ಹರಿ ಇಚ್ಛೆ ಅಂತ ಅನ್ನುವಾಗ. ಯಾವುದದು? ಮಹಾಮಾಯೆ, ಅವಿದ್ಯೆ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನಾ. ಇವು 6 ಅರ್ಥ ಹರಿ ಇಚ್ಛೆ ಎಂಬುದಕ್ಕೆ. ಇದಕ್ಕೆ ಆಧಾರ ಏನು? ಶ್ರೀಮದಾಚಾರ್ಯ ಹೇಳ್ತಾರೆ, ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ. ಇದು ಈ ಮಾತನ್ನು ಉಲ್ಲೇಖ ಮಾಡಿ ಭಗವಂತನ ಇಚ್ಛೆ 6 ಪ್ರಕಾರವಾಗಿದೆ ಅಂತ ಹೇಳಲಾಗಿದೆ. ಹಿಂದೆ ಬ್ರಹ್ಮಾದಿಗಳು ಸ್ತೋತ್ರ ಮಾಡುವಾಗ ಏಕಾಯನೋ ಸೌ ಅನ್ನೋ ಒಂದು ಮಾತು ಬಂತು. ಅಂದರೆ ಒಂದು ಮರ, 2 ಹಣ್ಣುಗಳು ಅಥವಾ ಫಲಗಳು ಅಂತಲ್ಲ. ಈ ಒಗಟು, ಒಂದು ಮರ 2 ಹಣ್ಣುಗಳು ಅನ್ನುವ ಈ ಒಗಟು ಯಾರಿಗೆ ಪ್ರೇರಣೆ ನೀಡಿದೆ? ಪುರಂದರದಾಸರಿಗೆ ಪ್ರೇರಣೆ ನೀಡಿದೆ. ಈ ಪ್ರೇರಣೆಯಿಂದ ಹೊರಹೊಮ್ಮಿದ ದಾಸರ ಕೃತಿ ಹೆಸರೇನು? ಪುರಂದರದಾಸರ ಬುಡುಬುಡುಕೆ ಪದ. ಅದರ ನುಡಿಗಳು ಯಾವುವು? ಶುಕನೆಂಬಕ್ಕಿ ಹೇಳುತ್ತದಪ್ಪ ಜಗವೆಂಬೋ ಗಿಡ ಹುಟ್ಟೈತಣ್ಣ, ಹಣ್ಣುಗಳೆರಡು ಐದಾವಪ್ಪ, 3 ಬುಡದ ಗಿಡ ಕೇಳಣ್ಣ, ಹಣ್ಣಿನ ಒಳಗೆ 4 ರಸವು 5 ದೊಡ್ಡ ಹರೆ ಕಾಣಪ್ಪ, 6 ಬಗೆಯ ಸ್ವರೂಪ ಕೇಳು 7 ಬಗೆಯ ತೊಗಟುಂಟಣ್ಣ, ಸಣ್ಣ ಗರಿಗಳು 8 ಇದಾವೆ, ಅಕ್ಷವು ಇದಕ್ಕೆ 9 ಐತೆ, ಎಲೆಗಳು 10 ಐದಾವಪ್ಪ. ಇದು ಬುಡುಬುಡುಕಿ ಧಾಟಿಯ ಪದ. ಪುರಂದರದಾಸರು ಭಾಗವತದ ಈ ವಿಷಯದ ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿರ್ತಕ್ಕಂತಹ ಹಾಡು. ದಾಸರು ಇಲ್ಲಿ
ಏನು ಸಮರ್ಥನೆ ಮಾಡಿದ್ದಾರೆ ಈ ಪದದ ಮೂಲಕ? ಆಗ ಹೇಳಿದಾಗನೇ ಜಗವೆಂಬುಗಳು ಹುಟ್ಟೈತಣ್ಣ, ಹಣ್ಣುಗಳು ಎರಡು ಐದಾವಪ್ಪ. ನೋಡಿ, ಜಗತ್ ಪ್ರಪಂಚವೆಂಬ ಒಂದು ವೃಕ್ಷ, ಅದಕ್ಕೆ ಎರಡು ಹಣ್ಣುಗಳು ಎರಡು ಐದಾವಪ್ಪ, ಮೂರು ಬೇರು ಅಂತ ಬಂತು, ಮೂರು ಬುಡದ ಗಿಡಕ್ಕೆಗಳಣ್ಣ, ನಾಲ್ಕು ರಸ, ಹಣ್ಣಿನ ಒಳಗೆ ನಾಲ್ಕು ರಸವು, ಹೀಗೆ ಅದು ವರ್ಣನೆಯನ್ನು ಮಾಡಿದ್ದಾರೆ. ಇಷ್ಟೇ ಅಲ್ಲ, ದಾಸರು ಜೀವೇಶ್ವರ ಭೇದವನ್ನು ಸಮರ್ಥನೆ ಮಾಡಿದ್ದಾರೆ. ಇದೇ ಪುರಂದರದಾಸರ ಬುರುಡಿಕೆ ಪದದ ಮುಂದಿನ ನುಡಿಗಳಲ್ಲಿ ಅದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಅದ್ಯಾವುದದು ಅಂತ ಅನ್ನೋದಾಗಿದ್ದರೆ, ಒಂದೇ ಹಕ್ಕಿ ಹಣ್ಣು ತಿಂತೈತಿ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಹಣ್ಣು ತಿಂದಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲಿತೈತಣ್ಣ. ಇದೇ ಬುರುಡಿಕೆ ಪದದ ಮುಂದಿನ ನುಡಿ. ಇಲ್ಲಿ ಜೀವ ಮತ್ತು ಈಶ್ವರ ಇಬ್ಬರು ಭಿನ್ನ ಭಿನ್ನರಾಗಿದ್ದಾರೆ ಅನ್ನುವ ಸಮರ್ಥನೆಯನ್ನು ದಾಸರು ಮಾಡ್ತಾ ಇದ್ದಾರೆ. ಈ ಮರದಲ್ಲಿ ಜೀವ ಮತ್ತು ಈಶ್ವರ ಎಂಬ ಎರಡು ಹಕ್ಕಿಗಳಿವೆ. ಅವುಗಳಲ್ಲಿ ಜೀವವೆಂಬ ಪಕ್ಷಿಯು ತಾನು ಮಾಡಿದ ನಾನಾ ಜನ್ಮ ಕರ್ಮಗಳ ಫಲವನ್ನು ಉಣ್ಣುತ್ತಾ ಅನುಭವಿಸುತ್ತಾ ಸ್ವರಗಿ ಸ್ವರಗಿ ಕೊರಗಿ ಕೊರಗಿ ಕರಗಿ ಹೋಗುವ ಮಟ್ಟ ತಲುಪಿದೆ. ಅದಕ್ಕೆ ಹಣ್ಣು ತಿಂದಕ್ಕೆ ಬಡವಾಗೈತಿ. ಬೆಂಗಳೂರು ಮೈಸೂರು ಭಾಷೆ ಕಡೆಗೆ ಬಡವಾಗಿರ್ತಕ್ಕಂಥದ್ದು ಅಂತಂದರೆ ವೀಕ್, ಲೀನ್ ಅಥವಾ ತೆಳ್ಳಗಿರುವುದು, ಸೊರಗುವುದು ಅನ್ನೋ ಅರ್ಥ ಉಂಟು. ಹಾಗಾಗಿ ಇಲ್ಲಿ ಬಡವಾಗೈತಿ, ಬಡವಾಗಿದೆ ಅಂದರೆ ಸೊರಗಿದೆ ಅಂತ ಅರ್ಥ. ಯಾಕೆ ಜೀವ ಸೊರಗಿದ್ದಾನೆ? ನಾನಾ ಕರ್ಮಫಲಗಳನ್ನು ಅನುಭವಿಸಿ ಒದ್ದಾಡಿ ಕರಗ್ತಾ ಇದ್ದಾನೆ. ಇನ್ನೊಂದು ಪಕ್ಷಿ ಹರಿ ಎಂಬತಕ್ಕಂಥದ್ದು ಎಲ್ಲವನ್ನು ನೋಡ್ತಾ ಯಾವುದೇ ಕರ್ಮಫಲ ಭೋಗ ಅದಕ್ಕಿಲ್ಲ ಭಗವಂತನಿಗೆ. ಹಾಗಾಗಿ ದಷ್ಟಪುಷ್ಟವಾಗಿದೆ. ಯಾರಿಗೆ ಕರ್ಮಫಲ ಭೋಗ ಇದೆ ಒದ್ದಾಡ್ತಾರೆ. ಆ ಕಷ್ಟ, ಈ ನಷ್ಟ, ಈ ದುಃಖ, ಆ ರೋಗ, ಈ ಚಿಂತೆ, ಮತ್ತೇನೇನು, ಯಾವ ಕರ್ಮಫಲ ಭೋಗವೂ ಭಗವಂತನಿಗಿಲ್ಲ. ಸೊ ಅವನು ಅದೇ ಸಮರ್ಥನಾಗಿ ದಷ್ಟಪುಷ್ಟನಾಗಿ ಇದ್ದಾನೆ. ಜೀವ ಅಜ್ಞಾನಿ, ಅಸ್ವತಂತ್ರ, ಅಸಮರ್ಥ. ಶಾಸ್ತ್ರಜ್ಞಾನ ಇಲ್ಲ, ಭಗವಂತ ಜ್ಞಾನ ಇಲ್ಲ, ಅಸ್ವತಂತ್ರ. ಏನು ಬೇಡ ಅನ್ನೋದನ್ನು ತಡ್ಕೊಳಿಕ್ಕಾಗ್ತದೆ? ರೋಗ ಬರೋದು ಬೇಡ, ಬಾರದಂತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅವನಿಗೆ. ಚಿಂತೆ ಬರೋದು ಬೇಡ, ಅಪೇಕ್ಷೆ ಇದೆ, ಬಟ್ ಯಾರನ್ನು ಚಿಂತೆ ಬಿಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಅಸ್ವತಂತ್ರ, ಅಸಮರ್ಥ. ಯಾವುದನ್ನು ಕೂಡ ಹಿಂಗೆ ಮಾಡ್ತೀನಿ ಅಂತ ಹೇಳಿಕ್ಕೆ ಆಗೋದಿಲ್ಲ, ಸಾಮರ್ಥ್ಯ ಇಲ್ಲ ಅವನಿಗೆ. ಈ ಅವಸ್ಥೆ ಜೀವನದ್ದಾದ್ದರಿಂದ ಆ ಕರ್ಮಫಲ ಭೋಗವನ್ನು ಅನುಭವಿಸುವ ಪ್ರಸಂಗ ಬಂದೇ ಬರ್ತಾ ಇದೆ. ಆದರೆ ಹರಿ ಹೇಗಿದ್ದಾನೆ? ಜೀವ ಅಜ್ಞಾನಿಯಾಗಿದ್ದರೆ ಭಗವಂತ ಸರ್ವಜ್ಞ, ಜೀವ ಅಸ್ವತಂತ್ರನಾಗಿದ್ದರೆ ಭಗವಂತ ಸರ್ವತಂತ್ರ ಸ್ವತಂತ್ರ, ಜೀವ ಅಸಮರ್ಥನಾಗಿದ್ದರೆ ಭಗವಂತ ಸರ್ವಸಮರ್ಥನಾಗಿದ್ದಾನೆ. ಇಷ್ಟೊಂದು ಡಿಫರೆನ್ಸ್. ಅವರ ಬಟ್ಟೆ ಕೆಂಪಗಿದೆ, ನನ್ನ ಬಟ್ಟೆ ಬಿಳಿ, ಎರಡು ಬೇರೆ ಬೇರೆ. ಯಾಕೆ ಬೇರೆ? ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ, ನನ್ನ ಬಟ್ಟೆ ಬಿಳಿ, ಅವ್ರ ಬಟ್ಟೆ ಕೆಂಪು. ಇಷ್ಟು ಎದ್ದು ಕಾಣುವ ಢಾಳಾಗಿರುವ ಗುರುತು ಸ್ಪಷ್ಟವಾಗಿ ಕಣ್ಣಿಗೆ ರಾಚುವ ರೀತಿಯಲ್ಲಿ ಆ ಡಿಫರೆನ್ಸ್ ಇರುವಾಗ ಇಬ್ಬರನ್ನು ಒಂದೇ ಅಂತ ಹೇಳೋದು ತಪ್ಪಲ್ವ? ಆ ತಪ್ಪನ್ನು ಮಾಡತಕ್ಕದ್ದಲ್ಲ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಕರ್ಮಫಲ ಭೋಗ, ಜೀವನಿಗೆ ಪಾಪ ಕರ್ಮಾಚರಣೆ ಇದೆ, ಕರ್ಮಫಲ ಭೋಗ ಇದೆ. ಭಗವಂತನಿಗೆ ಪಾಪ ಕರ್ಮಾಚರಣೆಯೂ ಇಲ್ಲ, ಅದರಿಂದ ಬರುವ ಕರ್ಮ ಫಲ ಭೋಗವೂ ಇಲ್ಲ. ಸೊ ದಷ್ಟಪುಷ್ಟನಾಗಿದ್ದಾನೆ. ಹೀಗೆ ಇಷ್ಟೊಂದು ಒಡೆದು ಕಾಣುವ, ಎದ್ದು ಕಾಣುವ ಡಿಫರೆನ್ಸ್ ಇನ್ ಬಿಟ್ವೀನ್ ಜೀವ ಆ್ಯಂಡ್ ಈಶ್ವರ ಇಬ್ಬರಲ್ಲಿ ಕಂಡುಬರುವುದರಿಂದ ಇವರಿಬ್ಬರು ಕೂಡ ಭಿನ್ನ ಭಿನ್ನರಾಗಿದ್ದಾರೆ ಎಂದು ಪುರಂದರದಾಸರು ಸಮರ್ಥಿಸಿದ ರೀತಿ ತಾರ್ಕಿಕವಾದಂತೆ ಆಕರ್ಷಕವೂ ಆಗಿದೆ, ಮನೋಜ್ಞವೂ ಆಗಿದೆ. ಪುರಂದರದಾಸರು ತಮ್ಮ ನಡೆನುಡಿಗಳನ್ನು ಹೇಗೆ ಸಮರ್ಥಿಸಿಕೊಂಡಿದ್ದಾರೆ? ಇದೇ ಬುರುಬುಡುಕಿ ಪದದ ಮುಂದುವರಿದ ಭಾಗದಲ್ಲಿ, ಸುಳ್ಳೆಲ್ಲ ನೀ ಕೇಳೋ ತಮ್ಮ ದ್ವಾಸುಪರ್ಣ ಶ್ರುತಿಯಲ್ಲೈತೆ, ಸುಳ್ಳೆಂದು ನೀನು ತಿಳಿಯಲು ಬೇಡ, ತಿಳಿದರೆ ನಿನಗೆ ಕೇಡಾದೀತು. ಅದೇ ಧಾಟಿ ಬುರುಬುಡುಕಿ ಪದದ್ದು. ಸುಳ್ಳೆಲ್ಲ ನೀ ಕೇಳೋ ತಮ್ಮ, ನಾನು ಏನೋ ಹೊಟ್ಟೆಪಾಡಿಗೆ ಒಂದೆರಡು ನುಡಿ ಹೊಸದು ನಿಮ್ಮ ಮನೆ ಮುಂದೆ ಬಂದು ಭಿಕ್ಷಾ ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ. ನಾನು ಹೇಳ್ತಕ್ಕಂಥ ಮಾತು ಹೊಟ್ಟೆಪಾಡಿಗೆ ಹಿಟ್ಟಿಗೋಸ್ಕರ ಎರಡು ಮೂರು ನುಡಿ ಹೊಸದು ಹೇಳ್ತಕ್ಕಂಥ ತಿಳ್ಕೊಳಿಕ್ಕೆ ಹೋಗ್ಬೇಡ. ಸುಳ್ಳಲ್ಲ ನೀ ಕೇಳೋ ತಮ್ಮ,
ನಾನು ಹೇಳುವ ಮಾತಿನ ಸಾರಾಂಶ ವೇದ ಆಧಾರವಾಗಿದೆ. ಇದಕ್ಕೆ ಎಲ್ಲಿ ದ್ವಾಸುಪರ್ಣ ಶ್ರುತಿಯಲ್ಲೈತೆ, ವೇದ ಹೇಳ್ತಾ ಇದೆ. ಅಥರ್ವಣ ಉಪನಿಷತ್ತು. ದ್ವಾಸುಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅವಿಚಾಕಶೀತಿ. ದ್ವಾಸುಪರ್ಣ ಶ್ರುತಿಯಲ್ಲೈತೆ. ಏನೋ ಹೊಟ್ಟೆ ಪಾಡಿಗೋಸ್ಕರ, ಹಿಟ್ಟಿಗೋಸ್ಕರ ಏನೋ ಹೇಳ್ಕೊಳ್ತಾರೆ ಅಂದ್ಕೊಳ್ಳಿಕ್ಕೆ ಹೋಗಬೇಡ. ಸುಳ್ಳಲ್ಲ ನೀ ಕೇಳೋ ತಮ್ಮ, ದ್ವಾಸುಪರ್ಣ ಶ್ರುತಿಯಲ್ಲೈತೆ. ಸುಳ್ಳೆಂದು ನೀನು ತಿಳಿಯಲು ಬೇಡ. ಇಫ್ ಸುಳ್ಳು ಹೇಳ್ತಾ ಇದ್ದಾನೆ ಈ ದಾಸ ಅಂತ ತಿಳ್ಕೊಂಬಿಟ್ಟಿ ಅಂತಂದರೆ ತಿಳಿದರೆ ನಿನಗೆ ಕೇಡಾದೀತು. ಎಂಥ ದಾಸರ ದೃಢನಂಬಿಕೆ, ಆ ಚಿಂತನೆ ನಾವು ಮಾಡತಕ್ಕಂಥದ್ದು. ಹಾಗಾಗಿ ಈ ವಿಚಾರ ದ್ವಾಸುಪರ್ಣ ಶ್ರುತಿಯಲ್ಲಿ ಸ್ಪಷ್ಟವಾಗಿದೆ. ಜೀವ ಈಶ್ವರೆಂಬ ಎರಡು ಪಕ್ಷಿಗಳು ದೇಹವೆಂಬ ಒಂದೇ ವೃಕ್ಷದಲ್ಲಿದ್ದರೂ ಒಂದು ಪಕ್ಷಿ ದುಃಖಮಯ ಸಂಸಾರವನ್ನು ಸುಖವೆಂದು ಭಾವಿಸಿ ಕರ್ಮಫಲವನ್ನು ಉಣ್ತಾ ಇದೆ. ಈ ದುಃಖಮಯ ಸಂಸಾರದ್ದೇ ಏನೋ ಒಂಚೂರು ಸುಖ ಇದ್ದಂತ ಅನ್ನಿಸ್ತದೆ ಅಷ್ಟೇ. ಬಟ್ ಮೊದಲು ದುಃಖ, ಆಮೇಲೂ ದುಃಖ. ಸುಖ ಅಂತ ತಿಳ್ಕೊಂಡು ಬಂದಷ್ಟು ಬರಲಿಪ್ಪ ಅಂತ ತಿಳ್ಕೊಂಡು ಅನುಭವಿಸ್ತಾ ಇದೆ ಅಷ್ಟೇ. ಅಲ್ಲಿ ಸುಖ ಇಲ್ಲವೇ ಇಲ್ಲ ವಾಸ್ತವಿಕ ವಿಚಾರ ಮಾಡಲಿಕ್ಕೆ ಹೋದರೆ. ಹಾಗಾಗಿ ಕರ್ಮಫಲವನ್ನು ಉಣ್ತಾ ಇದೆ, ಅದು ಸುಖವನ್ನು ಅನುಭವಿಸೋದಲ್ಲ. ಭಗವಂತ ಕರ್ಮಫಲ ಭೋಗಾತೀತ, ಅದಕ್ಕಾಗಿ ಅವನು ದಷ್ಟಪುಷ್ಟನಾಗಿದ್ದಾನೆ. ಇದು ಮಾಡಿದ ಸಾರಾಂಶ. ಜೀವೇಶ್ವರ ಭೇದ ವೇದ ಸಿದ್ಧವಾಗಿದೆ. ಇದನ್ನು ಸುಳ್ಳೆನಬೇಡ. ವೇದ ಸಿದ್ಧವಾದುದಕ್ಕೆ ವಿರುದ್ಧವಾಗಿ ನುಡಿದು ನಡೆದರೆ ನಿನಗೆ ಕೇಡಾಗುವುದು ಅನ್ನುವ ಎಚ್ಚರಿಕೆ ಸಂದೇಶವನ್ನು ಕೂಡ ದಾಸರು ಕೊಟ್ಟಿದ್ದಾರೆ. ಈ ಎಲ್ಲ ಮಾತುಗಳಿಗೆ ವಿಶ್ವತಶ್ಚಕ್ಷು ವಿಶ್ವತೋ ಮುಖ ವಿಶ್ವತೋ ಬಾಹು ವಿಶ್ವತಸ್ಪಾತ್ ಅನ್ನುವ ವೇದ, ಸಹಸ್ರಶೀರ್ಷ ಪುರುಷ, ಭಗವಂತ ಸಾವಿರಾರು ಕಣ್ಣು, ಸಹಸ್ರಾಕ್ಷ ಸಹಸ್ರಪಾತ್, ಎಲ್ಲವನ್ನ ಅಬ್ಸರ್ವ್ ಮಾಡ್ಕೈತಾನವ. ಅವನ ಕಣ್ಣು ತಪ್ಪಿಸಿ ಯಾರು ಏನು ಮಾಡುವಂತಿಲ್ಲ. ಭಗವಂತನ ಕಣ್ಣು ಅಂದರೆ ಹೈ ಪವರ್ CCTV ಕ್ಯಾಮ್ರಾ, ಎಲ್ಲವನ್ನು ಅಬ್ಸರ್ವ್ ಮಾಡುತ್ತದೆ. ಯಾರೇನು ಮಾಡ್ತಿದ್ದಾರೆ. ನಾಳೆ ಯಾರು ನಾವು ನರಕ ಮತ್ತೇನೋ ಶಿಕ್ಷೆ ಕೊಟ್ಟ ಭಗವಂತ, ಯಾಕೆ ಶಿಕ್ಷೆ ಅಂತಂದರೆ ತೋರಿಸ್ತಾನು. CCTV ಫುಟೇಜ್ ತೆಗೆದು ನೋಡಿಲಿ, ಈ ತಪ್ಪು ಮಾಡಿದ್ವಿ, ಈ ಪಾಪ ಕಾರ್ಯ ಮಾಡಿದ್ವಿ, ಹೌದಾ ನೋಡಿಲಿ, ಸಾಕ್ಷಿಯನ್ನು ಮುಂದಿಡ್ತಾನೆ. ಹಾಗೆ ಭಗವಂತ ಕಣ್ಣು ತಪ್ಪಿಸಿ ಯಾರು ಏನು ಮಾಡುವಂತಿಲ್ಲ. ನಾವು ಜನರ ಕಣ್ಣು ತಪ್ಪಿಸ್ಬೋದೋ ಏನೋ, ದೇವರ ಕಣ್ಣು ತಪ್ಪಿಸ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಎಚ್ಚರಿಕೆಯನ್ನು ತಂದುಕೊಳ್ಬೇಕಾಗಿದೆ. ತಪ್ಪುಗಳನ್ನು ತಿದ್ದಿಕೊಳ್ಳುವ, ತೊಳೆದುಕೊಳ್ಳುವ, ಕಳೆದುಕೊಳ್ಳುವ ಪ್ರಯತ್ನ ಕೂಡ ಇರೋದನ್ನು ನಾವು ನೋಡಬೇಕಾಗಿದೆ. ಅದನ್ನು ಕೂಡ ದಾಸರು ನಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಮುಂದೆ ಕೃಷ್ಣಾವತಾರ ಆಗ್ತದೆ. ಗರ್ಭಸ್ತುತಿ ಮಾಡಿ ಹೋದರು ಬ್ರಹ್ಮಾದಿಗಳೆಲ್ಲ. ಕೃಷ್ಣಾವತಾರ ಆ ಸಮಯಕ್ಕೆ ಸರಿಯಾಗಿ ಆಗ್ತಾಯಿದೆ. ಕೃಷ್ಣಾವತಾರ ಸಮಯ ಯಾವಾಗ? ಭಾಳ ಸುಂದರವಾದ ಸಮಯ. ಹಿಂದೆಲ್ಲ ಹಿರಣ್ಯಕಶಿಪು ಎಲ್ಲ ಹುಟ್ಟುವಾಗ ಅಪಶಕುನಗಳು, ಆಕಾಶದಿಂದ ಕಲ್ಲುಗಳ ಮಳೆ, ದೇವತಾಮೂರ್ತಿ ಅಳುವಂತೆ ಕಂಡು ಬಂದದ್ದು, ಆಕಳ ಕೆಚ್ಚಲಿನಿಂದ ಹಾಲಲ್ಲ ರಕ್ತವೇ ಸುರಿತಕ್ಕಂಥದ್ದು, ಇಂಥ ಅಪಶಕುನ ಆಗಿತ್ತು. ಈಗ ಹಾಗಲ್ಲ. ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ದಿವಸ, ರೋಹಿಣಿ ನಕ್ಷತ್ರ, ಚಂದ್ರೋದಯ ಮಧ್ಯರಾತ್ರಿಯ ಕಾಲ, ಸಪ್ತಮಿ ರಾತ್ರಿ ಮುಕ್ತಾಯಗೊಂಡಿದೆ, ಅಷ್ಟಮಿ ತಿಥಿ ಪ್ರಾರಂಭ ಆಗಿದೆ ಅಷ್ಟೇ. ಸುಂದರವಾದ ಶಾಂತ ಪ್ರಸನ್ನ ಮಂಗಲಮಯ ಸಂದರ್ಭದಲ್ಲಿ ಕೃಷ್ಣನು ಅವತಾರ ಮಾಡಿದ್ದಾನೆ. ಅದೇ ವೇಳೆಯಲ್ಲಿ ದೇವದುಂದುಭಿ, ದೇವತೆಗಳೆಲ್ಲ ನಗಾರಿಯನ್ನು ಬಾರಿಸಿದ್ದಾರಂತೆ ಸಂತೋಷಕ್ಕೋಸ್ಕರ. ಗಂಧರ್ವ ಗಾನ, ಸಿದ್ಧರ ಸ್ತೋತ್ರ, ಅಪ್ಸರೆಯ ನರ್ತನ, ಪುಷ್ಪವೃಷ್ಟಿ ಎಲ್ಲ ವೈಭವ ಭಗವಂತನ ಅವತಾರ ಆದ ಸಮಯದಲ್ಲಿ. ಕೃಷ್ಣಾವತಾರ ಅದ್ಭುತ ಅಂದರೆ ವ್ಯಾಸರು ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ, ಪ್ರಾರಂಭದಲ್ಲಿ ಮಾತು ಬಂದಿದೆ, ಕಂಠಪಾಠಕ ಈ ಶ್ಲೋಕ ಇದೆ ಅಂತ ತಿಳ್ಕೊಂಡು ಅಂತ. ತಮದ್ಭುತಂ, ಕೃಷ್ಣಾವತಾರ ಅತ್ಯದ್ಭುತ. ಯಾಕದ್ಭುತ? ಕಮಲದಂಥ ಕಣ್ಣಿನವನು, ಶಂಖ ಗದಾಯ ಧರಿಸಿದ 4 ಕೈಗಳು, ಎದೆಯಲ್ಲಿ ಶ್ರೀವತ್ಸ, ಕೊರಳಲ್ಲಿ ಹೊಳೆಯುವ ಕೌಸ್ತುಭಗಳನ್ನು ಧರಿಸಿದ್ದಾನೆ. ಪೀತಾಂಬರಧಾರಿಯಾಗಿದ್ದ ಆ ಬಾಲಕನು ಬೆಲೆ ಬಾಳುವ ವಜ್ರ ವೈಡೂರ್ಯ ಖಚಿತ ರತ್ನ ಕಿರೀಟ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ. ತೋಳ್ಬಳೆಗಳು, ಕೈ ಬಳೆಗಳನ್ನು ಧರಿಸಿದ್ದಾನೆ. ನೀಲ ಮೇಘಶ್ಯಾಮನಾಗಿದ್ದಾನೆ. ಮೊನ್ನೆ ವಿವರಣೆ ಮಾಡಿದ್ದಾಗಿದೆ ಪ್ರಾರಂಭದಲ್ಲೇ. ಅಂದರೆ ಮೋಡ ನೀಲಿ ಬಣ್ಣದ್ದಾಗಿತ್ತು ಅಂದರೆ ಎಲ್ರಿಗೂ ಉತ್ಸಾಹ,
ಅಥವಾ ಆಶೆ ಉಂಟಾಗ್ತದೆ. ಇನ್ನು ಮಳೆ ಬರ್ತದೆ ಸಾಕಷ್ಟು ವರ್ಷ ಪೂರ್ಣ ಮಳೆ ಬೆಳೆ ನೀರು ಎಲ್ಲ ಜನರಿಗೆ ಪ್ರಾಣಿ ಪಕ್ಷಿ ಪಶುಗಳಿಗೆಲ್ಲರಿಗೂ ಅನುಕೂಲ ಆಗತ್ತಪ್ಪ. ಅದು ಸೂಚನೆ ತುಂಬ ಕಪ್ಪಾದ ಮೂಡು ಬಂದಾಗ. ಹಾಗೆ ಭಗವಂತನ ಬಣ್ಣವನ್ನು ನಾನು ನೀಲಿ ಬಣ್ಣ ಅಂತ ಚಿಂತನೆ ಮಾಡಬೇಕು. ಕಾರಣ ಭಗವಂತ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ. ನೀಲ ಮೇಘಶ್ಯಾಮ, ಶ್ಯಾಮ ಅಂದರೆ ನೀಲಿ ಬಣ್ಣ ಅಂತ ಕರಿಬೇಕು. ಡಾಂಬರ್ನಂತೆ ಕಪ್ಪು ಅಂತ ಕರಿತಕ್ಕದ್ದಲ್ಲ ಭಗವಂತನ ಬಣ್ಣ, ನೀಲಿ ಬಣ್ಣ. ಉತ್ತಮ ಉಡಿದಾರಗಳನ್ನು ಧರಿಸಿದ್ದಾನೆ. ದಿವ್ಯ ತೇಜಸ್ಸಿನಿಂದ ಬೆಳಗುವ ಬಾಲಕ ಅಥವಾ ಕೃಷ್ಣನನ್ನು ವಸುದೇವನು ಕಣ್ಣೇನು ತೆಗೆದು ಹಿಂಗೆ ನೋಡ್ಕೊತೀವ, ಅಚ್ಚರಿಯದೆ ಯವೈಕ್ಕದೆ, ಅಚ್ಚರಿಯಿಂದ ಕಣ್ಣು ಪಿಳಕಿಸ್ಲಿಲ್ಲ, ತದೇಕ ದೃಷ್ಟಿಯಿಂದ ಆ ಮಗುವನ್ನು ನುಡಿದ್ದಾನೆ. ಹೌದು, ಕೃಷ್ಣಾವತಾರ ಅದ್ಭುತ. ಯಾಕೆ? ಬೇರೆ ಮಕ್ಕಳು ಹುಡುತ್ತವೆ, ಒನ್ ಆಫ್ ದೆಮ್ ಕೃಷ್ಣನ್ ಹುಟ್ಟಿರ್ಬೋದಲ್ಲ. ನೋ, ಇಷ್ಟೊಂದು ಕೆಜಿಗಟ್ಟಲೆ ಬಂಗಾರವನ್ನು ಧರಿಸಿ ಯಾವೊಂದು ಕೂಸು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಕೆಜಿಗಟ್ಟಲೆ ಬಂಗಾರ ಹಾಕೊಂಬಂದಿದೆ ಆ ಕೂಸು. ಇಷ್ಟೇ ಅಲ್ಲ, ಇಷ್ಟೊಂದು ಬಂಗಾರದೊಂದಿಗೆ ಕೂಸೇನಾರು ಹುಡುತ್ತಿತ್ತು ಅಂತಂದರೆ ಬಹುಶಃ ಆ ತಂದೆ ತಾಯಿಗಳಿಗೆ ಆ ಮಗುವಿನ ಎಜುಕೇಷನ್ ಖರ್ಚಿಗೋ ಮದುವೆಯ ಖರ್ಚಿಗೋ ಒದ್ದಾಡಿ ಹಣ ಸಂಗ್ರಹ ಮಾಡೋ ಸಂದರ್ಭ ಬರ್ತಿರಲಿಲ್ಲ. ಬಂದಿದೆ ಯಾರ್ಯಾರು ಇಂಥ ಒಳ್ಳೆ ಕೂಸು ಹುಟ್ಟಿದ್ದು? ನೋ, ಕೃಷ್ಣಾವತಾರನೇ ಅತ್ಯದ್ಭುತ. ಇದಕ್ಕಾಗಿ ಆಗ ವಸುದೇವ ಹೇಗೆ ಸಂಭ್ರಮಿಸಿದ ಆ ಕೂಸು ಹುಟ್ಟಿದಾಗ. ಆಶ್ಚರ್ಯದಿಂದ ಕೃಷ್ಣನ ನೋಡುತ್ತಿದ್ದ ವಸುದೇವನು ಮನಸ್ಸಿನಲ್ಲಿಯೇ 10,000 ಗೋದಾನ ಮಾಡಿದ್ದಾನೆ. ಮಾನಸಿಕವಾಗಿ ಆನಂದ ಉಂಟಾದಾಗ ದಾನ ಕೊಡತಕ್ಕಂಥ ಕ್ರಮ ಇದು ರಾಜಮನೆತನದ ಪದ್ಧತಿ ಇದ್ದೇ ಇತ್ತು. ಯಾರೋ ಒಂದು ಶುಭ ಸೂಚನೆ ಹೇಳಿದರು, ಒಂದು ಒಳ್ಳೆಯ ಸಂಗತಿ ವಿಷಯ ಹೇಳಿದರು, ತಗೋ ಕೊರಳಲ್ಲಿರ್ತಕ್ಕಂತಹ ಬಂಗಾರ ಸರವನ್ನು ಕೊಡ್ತಕ್ಕಂಥದ್ದು. ಈಗಂತೂ ತನ್ನ ಮಗನೇ ಹುಟ್ಟಿದ್ದಾನೆ, ಸಾಕ್ಷಾತ್ ಭಗವಂತ. ಹಾಗಾಗಿ 10,000 ಗೋದಾನ ಮಾಡಿದ್ದಾನೆ. ಹೆಂಗೆ ಗೋದಾನ ಮಾಡಿದೆ? ಪುರೋಹಿತರಿಲ್ಲ, ಮಧ್ಯರಾತ್ರಿ ದಾನ ತಗೊಳ್ಳೋರಿಲ್ಲ, ದಾನ ಕೊಡಲಿಕ್ಕೆ ಇವಾಗೂ ಏನಿಲ್ಲೇ ಇಲ್ಲ, ಜೈಲಾಗಿದ್ದ ನೀವು ತುತ್ತು ಊಟಕ್ಕೆ ಒದ್ದಾಡಬೇಕಾಗಿದೆ. ಮತ್ತು ದಾನ ಹೆಂಗೆ ಕೊಡ್ತಾನೆ? ಮಾನಸಿಕ ದಾನ ಅಂತರ್ಥ, ವಾಗ್ದಾನ ಅಂತರ್ಥ. ಇದರ ಸಂದೇಶ ನಾವು ತಿಳಿಯಬಹುದು. ಎಲ್ಲ ಹೋಗಿರ್ತೀನಿ ತಿಳ್ಕೊಳ್ಳೋಣ, ಬದರಿಗೋ ಉತ್ತರ ಭಾರತ ಪ್ರವಾಸಕ್ಕೆಲ್ಲೋ ಹೋದಾಗ ಪುಣ್ಯಕ್ಷೇತ್ರ ಇಲ್ಲಿ ದಕ್ಷಿಣೆ ಕೊಟ್ಟರೆ, ದಾನ ಕೊಟ್ಟರೆ, ಸೇವೆ ಮಾಡಿಸಿದರೆ ಹೆಚ್ಚು ಪುಣ್ಯ ಬರ್ತದೆ ಅಂತ ಅನಿಸ್ತದೆ. ಒಯ್ದ ದುಡ್ಡು ಅದಕ್ಕೆಲ್ಲದಕ್ಕೂ ಸಾಕಾಗ್ತಿರೋದಿಲ್ಲ. ಇನ್ನು ಊರು ನಾವು ಮುಟ್ಟಬೇಕಲ್ವ, ಮಧ್ಯದಲ್ಲಿ ಖರ್ಚಿದೆ. ಅದಕ್ಕಾಗಿ ಏನು ಮಾಡೋಣ ಇವು ರಾಮ ಅಂತ ಒಂದು ಚಿಂತೆ ಬರ್ತದೆ. ಅದಕ್ಕೆ ಈ ಸುಂದರ ಸಂದೇಶ ಇದು. ಏನು? ಆ ಹೊತ್ತಿನಲ್ಲಿ ನಾವು ಶುಭ ಸಮಯ, ಶುಭ ಸ್ಥಳ, ದೇಶ ಕಾಲ ಅಂತ ಕರೀತಾರೆ. ಈ ದೇಶ ಕಾಲಗಳಲ್ಲಿ ಸಂಕಲ್ಪ ಮಾಡಿಬಿಡೋಣ, ಇಷ್ಟು ದಾನ ಕೊಡ್ತೇನೆ ಅಂಥೇಳಿ. ವಾಗ್ದಾನ, ಮಾನಸಿಕ ದಾನ. ಮುಂದೆ ನಾವು ಊರಿಗೆ ಬಂದ ಮೇಲೆ ಅನುಕೂಲ ನೋಡಿಕೊಂಡು ಆ ದಾನವನ್ನು, ವಾಗ್ದಾನವನ್ನು ಮುಟ್ಟಿಸುವ, ಅದನ್ನು ಪೂರ್ಣ ತೀರಿಸುವ, ಕಾರ್ಯನಿರ್ವಹಿಸುವ ವಿಚಾರವನ್ನು ನಾವು ಮಾಡಬಹುದಾಗಿದೆ. ವಾಗ್ದಾನ ಮಾಡಿರಿ ಅಂತ ಹೇಳಿದಾರೆ ಅಂಥೇಳಿ ಬರೀ ವಾಗ್ದಾನ ಮಾಡಿಬಿಡೋದಲ್ಲ. ಕೆಲಸ ಆಗ್ತಿರ್ತಲ್ಲ ಸಭೆಯಲ್ಲಿ, ನನ್ನೊಂದು 10,000 ಬರ್ಕೊಡ್ರಿ, ನಿಮ್ಮದು 10,000 ಬರ್ಕೊಡ್ರಿ, ಮುಂದೆ ಕೊಡೋದೇ ಇಲ್ಲ. ಆ ರೀತಿ ಆಗಬಾರ್ದು. ಏನು ಸಂಕಲ್ಪ ಮಾಡಿದ್ದೇವೆ ಅದನ್ನು ಪೂರೈಸಬೇಕು. ಹಾಗೆ ಮುಂದೆ ಇದನ್ನು ಕೃಷ್ಣನ ಉಪನಯನ ಕಾಲದಲ್ಲಿ ವಸುದೇವ ಈಗ ಮಾಡಿದ ಕೃಷ್ಣಾವತಾರ ಸಮಯದಲ್ಲಿ 10,000 ಗೋದಾನ ಏನು ಮಾಡಿದ್ದ ಅದರ ಪೂರ್ತಿಯನ್ನು ಅಥವಾ ಅದರ ಪೂರ್ಣ ನಿರ್ವಹಣೆಯನ್ನು ಆಗ ಮಾಡಿದ್ದಾನೆ ಅಂತ ಮುಂದೆ ವರ್ಣನೆ ಬರಲಿಕ್ಕಿದೆ. ಹಾಗಾಗಿ ಆ ಮಾನಸಿಕ ಗೋದಾನವನ್ನು ಮಾಡಿದ್ದಾನೆ, 10,000 ಗೋದಾನ ಸಂಕಲ್ಪ. ಆಮೇಲೆ ಕೈ ಜೋಡಿ ನಮಸ್ಕಾರವನ್ನು ಭಕ್ತಿಭಾವದಿಂದ ಹರಿಯನ್ನು ಸ್ತೋತ್ರ ಮಾಡಿದ್ದಾನೆ. ವಸುದೇವ ಮಾಡಿದ ಹರಿಸ್ತುತಿ, ಕೃಷ್ಣಸ್ತುತಿ ಎಷ್ಟು ಶ್ಲೋಕಗಳಲ್ಲಿದೆ? 10 ಶ್ಲೋಕಗಳಲ್ಲಿ. ಇದರ ಸಾರಾಂಶ ಏನು? ಹೇ ಭಗವಂತ, ನೀನು ಜ್ಞಾನಾನಂದ ಸ್ವರೂಪ, ಪರಮಪುರುಷ ನಾರಾಯಣ ಎಂಬುದನ್ನು ನಾನು ಬಲ್ಲೆ. ಜಗತ್ಸೃಷ್ಟಿ ಕೈಗೊಂಡರೂ ಅದರ ಲೇಪವಿಲ್ಲದವನು ನೀನಾಗಿದ್ದಿ. ನೀನು ಸ್ವತಂತ್ರ, ಸರ್ವಜ್ಞ, ಜೀವನ ಜ್ಞಾನಶಕ್ತಿಯೂ ನಿನ್ನ ಅಧೀನ. ಜೀವನ ತಿಳಿಯ ಬಯಸಿದರೂ ತಿಳಿವು ಉಂಟಾಗದಿರುವುದು ಎಲ್ಲರ ಅನುಭವದ ಸಂಗತಿ. ಬಹಳ ಸುಂದರವಾದ ಮಾತು. ಜೀವನ ಜ್ಞಾನಶಕ್ತಿಯು ಭಗವಂತನ ಅಧೀನ ಅಂದ್ರೇನು? ಯಾವ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂತೀವಿ, ತಿಳ್ಕೊಳ್ಳೋದು ಪ್ರಯತ್ನ ಪಟ್ಟರೂ ಅರ್ಥ ಆಗೋದಿಲ್ಲ. ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಶಾಲಾವಧಿ ಕಾಲೇಜ್ ಅವಧಿ ಸಂದರ್ಭಗಳನ್ನು ತಂದ್ಕೊಳ್ಬೋದು.
ಇಷ್ಟೇ ಅಲ್ಲ, ಪಾಠ ಪ್ರವಚನ ಮಾಡ್ತಿರುವಾಗ ಶಾಸ್ತ್ರದ ಉನ್ನತ ವಿಚಾರ ಬರ್ತಿರ್ತದೆ. ಅವರೇನು ಹೋಗ್ತಿರ್ತಾರೆ ಪ್ರವಚನಕಾರರು ಅಥವಾ ಪಾಠ ಹೇಳ್ತಕ್ಕಂಥವ್ರು. ಕಾಮನ್ ಮ್ಯಾನ್ಗೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೆ ಅರ್ಥ ಆಗೋದೇ ಇಲ್ಲ. ಅದು ತಿಳಿಯೋ ಪ್ರಯತ್ನ ಮಾಡಿದ್ರೂ ತಿಳಿಯಂಗಿಲ್ಲ. ಯಾಕೆ ತಿಳಿಯಂಗಿಲ್ಲ? ತಿಳಿಯು ನನ್ನ ಕೈಲಿ ಇಲ್ಲ ಅಂತ ಅರ್ಥ. ಎಲ್ಲರೂ ಒಂದೇ ರೀತಿ ಜ್ಞಾನ ಬರ್ತದ? ಬಂದಿಲ್ಲ, ಬರೋದಿಲ್ಲ. ಆ ಚಿಂತನೆ ನೋಡಬಹುದಾಗಿದೆ. ಇದು ಅನುಭವ ಸಂಗತಿ. ಜೀವನು ಅಸ್ವತಂತ್ರ ಎನಿಸಲು ಇದು ಒಂದು ಕಾರಣ. ನೋಡ್ರಿ, ಸ್ವತಂತ್ರ ಬೇಕಾದ್ ಮಾಡ್ತೀನಿ, ಹಾವು ಮಾಡ್ತೀನಿ, ಚಿವೆ ಮಾಡ್ತೀನಿ, ಹಂಗೆ ಏನೇನೋ ಹಾರಾಡ್ತಾನೆ. ಆಗತ್ತಾ? ತಿಳಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಇಲ್ಲರಿ, ಅದು ಅರ್ಥ ಆಗ್ತಾ ಇಲ್ಲ, ತಲೆಗೆ ಹೋಗ್ತಾ ಇಲ್ಲ, ಮರ್ತೆ ಹೋಗ್ತಾ ಇದೆ, ಉಳಿತಾನೇ ಇಲ್ಲ, ಬೆಳೀತಾನೇ ಇಲ್ಲ. ಕೋಳಾಟ, ನರಳಾಟ. ಅಸ್ವಾತಂತ್ರ್ಯ ಅಲ್ವ ಇದು? ಆ ಚಿಂತನೆ ಮಾಡತಕ್ಕಂಥದ್ದು. ಬ್ರಹ್ಮಾಂಡ ಸೃಷ್ಟಿಯಂತೆ ಜೀವನ ಶರೀರವನ್ನು ನಿರ್ಮಿಸುವುದರಿಂದ ಅವನೇ ಸ್ವತಂತ್ರ. ನಮಗೆ ದೇಹ ಕೊಟ್ಟವನೇ ಯಾರು? ಭಗವಂತ. ತಂದೆಯ ವೀರ್ಯದಾನ ಏನೋ ಆಯಿತು ತಾಯಿಯ ಗರ್ಭದಲ್ಲಿ, ಆದರೆ ಮುಂದೆ ಬೆಳಿಬೇಕಲ್ಲ ಮಗುವುದು. ಅದಕ್ಕೊಂದು ಶರೀರ ಬರಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಇಂದ್ರಿಯಗಳು, ಸಾಮರ್ಥ್ಯ, ಆ ತೇಜಸ್ಸು, ಆ ಶಕ್ತಿ ಎಲ್ಲ ಬೇಕಲ್ಲ. ಹಾಗೆ ದೇಹವನ್ನು ಕೊಟ್ಟವನು ಭಗವಂತನಾಗಿದ್ದಾನೆ. ನಮ್ಮ ಕೈಯಲ್ಲಿ ಉಂಟ ಇದು. ಪ್ರಾರಂಭದಲ್ಲಿ ಆಗಲೇ ಹೇಳಿದಂತೆಯೇ, ನಾನು ಹುಟ್ಟುವಾಗಲೇ ನನ್ನ ಕೈಯಲ್ಲಿ ಸಾಮರ್ಥ್ಯ ಇತ್ತು ಅಂದರೆ ಶ್ರೀಮಂತ ಮಗುವಾಗಿಯೋ, ಜ್ಞಾನಿಯಾಗಿಯೋ, ಪಂಡಿತನಾಗಿಯೋ, ವಿಜ್ಞಾನಿಯಾಗಿಯೋ ಏನೇನೋ ಆಗಿ ಹುಟ್ಟಬೋದಾಗಿತ್ತು. ಆಗ್ತಾನಾ? ಈ ದರಿದ್ರರು, ದೀನರು, ಕಷ್ಟಪಡ್ತ ಯಾಕೆ ಬರ್ತಿದ್ರು? ಎಲ್ಲರೂ ಡಾಕ್ಟರ್ ಆಗ್ಬೋದಾಗಿತ್ತು. ರೋಗಿಗಳ ಸಂದರ್ಭ ಬರ್ತಾನೆ ಇರಲಿಲ್ಲ. ಆಗ್ತದಾ? ಆಗಿಲ್ಲ. ಆ ಚಿಂತನೆ ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ಜೀವ ಅಸ್ವತಂತ್ರ. ನೀನು ಯಾವಾಗಲೂ ಜೀವಿಗಳ ಕಾರ್ಯಗಳಲ್ಲಿ ಜೊತೆಗೇ ಇರುವಿ. ಯಾವಾಗಲೂ ಭಗವಂತ ನಮ್ಮ ಜೊತೆಗೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ನೋಡ್ರಿ, ಮಲಗಿದಾಗ ಏನು ಕನಸು ಬರ್ತಿರ್ತದೆ, ಆಗ ದೇವರಿದ್ದಾನೆ ಅಂತ ನಾವು ಒಪ್ಪಬಹುದು ತಾರ್ಕಿಕವಾಗಿ. ಯಾಕೆ? ಆ ಕನಸನ್ನು ನಿರ್ಮಾಣ ಮಾಡಿದವನು ಯಾರು? ದೇವರು. ನಾನು ಮಾಡಿದ್ದಂತ ನಾನು ಮಲ್ಕೊಂಡಿದ್ದೀನಿ, ನನಗೆ ಎಚ್ಚರಿಲ್ಲ, ಮೈ ಮೇಲೆ ಯಾವುದೇ ಜ್ಞಾನ ಇಲ್ಲ, ಪ್ರಜ್ಞೆ ಇಲ್ಲ, ಮಲಗಿದ್ದೇನೆ. ಕನಸು ಬರ್ತಾ ಇದೆ. ಎಚ್ಚರ ಇತ್ತು, ಕನಸೇ ಹೋಗ್ತದೆ. ಕನಸು ಇತ್ತು, ಎಚ್ಚರ ಇಲ್ಲ. ಹಾಗಾಗಿ ಮಲಗಿದಾಗ ಯಾರೋ ಒಬ್ಬರು ಈ ಕಾರ್ಯ ಮಾಡ್ತಾರೆ ಅಂತ ಒಂದು ಊಹೆ ಮಾಡಲಿಕ್ಕೋ ತೀರ್ಮಾನ ಮಾಡಲಿಕ್ಕೋ ಅವಕಾಶ ಇದೆ. ಬಟ್ ಎಚ್ಚೆತ್ತಿರುವಾಗ ಅದನ್ನು ನೋಡಿದೆ, ನಾನು ನೋಡಿದ್ದಲ್ಲ, ದೇವರು ನೋಡ್ತಾ ಇದ್ದಾನೆ. ಏನೋ ತಿಂದೆ, ನಾನೇ ತಿಂದದ್ದು, ದೇವರು ತಿಂದದ್ದಲ್ಲ. ಮಾತಾಡಿದ್ದು ನಾನೇ ಮಾತಾಡಿದ್ದು, ದೇವರು ಮಾತಾಡಿದ್ದಲ್ಲ. ಇಲ್ಲೇನಾಗ್ತದೆ, ಎಲ್ಲ ನಾನೇ ಮಾಡಿದ್ದು ಅಂತ ಅನುಭವ ಬಂದ್ಬಿಡ್ತದೆ. ಇದೇ ಮೋಹ, ಇದೇ ತಪ್ಪು ತಿಳುವಳಿಕೆ. ಹಾಗೆ ಎಚ್ಚರಿಕೆ ಇರುವಾಗ ಎಲ್ಲ ಕಾರ್ಯವನ್ನು ಕೂಡ ಭಗವಂತನೇ ಮಾಡತಕ್ಕಂಥದ್ದು. ಅದಕ್ಕೆ ಕನಕದಾಸರಂದರು, ನಂದೇನದೋ ಸ್ವಾಮಿ ನಿಂದೇದಲ್ಲವು. ಎಲ್ಲ ಕೂಡ ನೀನು ತಿನ್ನುವ, ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ, ಎಲ್ಲೆಲ್ಲೂ ಭಗವಂತನದ್ದೇ. ಅವನೇ ಮಾಡಿಸ್ತಕ್ಕಂಥದ್ದು. ನಾವು ಮಾಡ್ತಕ್ಕಂಥ ಏನೂ ಇಲ್ಲವೇ ಇಲ್ಲ. ಈ ಚಿಂತನೆ ಅಂದ್ಕೊಳ್ಬೇಕಾಗಿದೆ. ಅಜ್ಞಾನಿಗಳ ಜನರು ನಿನ್ನನ್ನು ಬೇರೆಯಾಗಿ ತಿಳಿಯುವುದಿಲ್ಲ. ನನಗಿಂತ ಭಗವಂತ ಬೇರೆ ಇದ್ದಾನೆ ಅಂತ ಅಜ್ಞಾನಿಗಳಿಗೆ ಅನಿಸೋದೇ ಇಲ್ಲ. ನಾನೇ ಮಾಡಿದ್ದು. ಈ ಅಹಂಕಾರವೇ ಮುಂದುವರಿಯುವ ಕಾರ್ಯ ಆಗಿಬಿಡ್ತದೆ. ಇಂತಹ ಅಗಮ್ಯ ಮಹಿಮನಾದ ನಿನಗೆ ನಮೋ ನಮಃ ಎಂದು ಮುಂತಾಗಿ ವಸುದೇವ ಸ್ತೋತ್ರವನ್ನು ಮಾಡಿದ್ದಾನೆ. ಜೀವನ ಜ್ಞಾನಶಕ್ತಿಯು ಹರಿ ಅಧೀನ ಅಂತ ವಸುದೇವ ಸ್ತೋತ್ರವನ್ನು ಮಾಡಿದ ಅಂತ ವಿಷಯ ಪ್ರಸ್ತಾಪ ಆಯಿತು. ಇದಕ್ಕೆ ಆಧಾರ ಏನು? ಜ್ಞಾತಾಪಿ ಸರ್ವಸ್ಯ ಭವಾನ್ ಜ್ಞಾಯತೆ ಜ್ಞಾನಲಿಂಗತಃ ಅನ್ನುವ ತಂತ್ರ ಭಾಗವತ ಮಾತನ್ನು ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಜ್ಞಾನವನ್ನು ಪಡ್ಕೊಳ್ಬೇಕಂತ ಪ್ರಯತ್ನ ಪಟ್ಟರೂ ನನಗೆ ಅರ್ಥ ಆಗೋದಿಲ್ಲ, ನನಗದು ತಿಳಿಯೋದಿಲ್ಲ, ಉಳಿಯೋದಿಲ್ಲ ಅಂತ ಅಂತಿರುತ್ತೆ ಎಷ್ಟು ಸಲ. ನನಗೆ ಅದು ಅರ್ಥ ಆಗೋದಿಲ್ಲ ರೀ ಅಂತ ಇದನ್ನೇ ನೋಡಬೇಕು. ಈ ಕಾರಣದಿಂದ ಆ ತಿಳಿವನಿಗೆ ಬರದೇ ಇರಲಿಕ್ಕೆ ಕಾರಣ ಹರಿ ಇಚ್ಛೆ. ಇದನ್ನು ಜೀವನಿಗೆ ಒದಗುವ ಜ್ಞಾನಕ್ಕೆ ಹರಿಯ ಕಾರಣ ಎಂಬುದು ಸ್ಪಷ್ಟ ಆಗುತ್ತದೆ ಅನ್ನೋ ಮಾತನ್ನು ಚಿಂತನೆ ಮಾಡಬಹುದಾಗಿದೆ. ವಸುದೇವ ಸ್ತುತಿಯ ಮೊದಲ ಶ್ಲೋಕ ಯಾವುದು? ವಿದಿತೋಸಿ ಭವಾನ್ ಅಂತ ಒಂದು ಶ್ಲೋಕ ಇದೆ. ಇದು ವಸುದೇವ ಸ್ತುತಿಯ ಮೊದಲನೇ ಶ್ಲೋಕ. ಭವಾನ್ ಅಂದರೆ ಏನು? ಸಾಮಾನ್ಯ ಅರ್ಥ ಭವಾನ್, ಭಗವಾನ್, ಭಗವುಳ್ಳವನು. ಭಗ ಅಂದರೆ 6 ಸಂಪತ್ತು ಅರ್ಥ. ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್
6ಕ್ಕೆ 6 ಗುಣಗಳಿಗೆ ಭಗ ಅಂತ ಹೆಸರು. ಅದು ಉಳ್ಳವನೇ ಭಗವಾನ್. ಹಾಗೆಯೇ ಭವಾನ್ ಅಂದರೆ ಭ ಉಳ್ಳವನು. ಭ ಅಂದರೆ ಏನು? ಭ ಶಬ್ದಕ್ಕೆ ಇರುವ ಏನು ಅರ್ಥ ಇದೆ ಎಲ್ಲ ಇರುವನು ಅಂತ ಅರ್ಥ. ಭ ಶಬ್ದಕ್ಕೆ ಎಷ್ಟು ಅರ್ಥಗಳಿವೆ? 28 ಅರ್ಥಗಳಿವೆ ಭ ಶಬ್ದಕ್ಕೆ. ಭಾ ಜ್ಞಾನೇ, ಭಾ ದೀಪ್ತೌ, ಭ ಔದಾರ್ಯೇ, ಭ ಸೌಂದರ್ಯೇ, ಭ ಸಂತಾನೆ, ಭ ಉಪಾದಾನೆ, ಭ ಸೇವ್ಯತ್ವೇ, ಭ ಸ್ವಾತಂತ್ರ್ಯೇ, ಭ ಆನಂದೇ, ಭ ಸುಂದರ ಭಾವೇ ಇತ್ಯಾದಿ 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 28 ಅರ್ಥವು. ಈ 28 ಅರ್ಥವನ್ನು ಪುಸ್ತಕದಲ್ಲಿ ಅಡಿ ಟಿಪ್ಪಣಿಯಲ್ಲಿ ಕೂಡ ಕೊಟ್ಟಿದೆ. ಅದನ್ನು ಹೆಚ್ಚಿನ ಮಾಹಿತಿಗಾಗಿ ಗಮನಿಸಬಹುದಾಗಿದೆ. ಇದನ್ನು ಯಾರು ಸಂಗ್ರಹ ಮಾಡಿದರು? ಸತ್ಯಧರ್ಮ ತೀರ್ಥರು ಸಂಗ್ರಹ ಮಾಡಿದ್ದಾರೆ. ಸತ್ಯಧರ್ಮ ತೀರ್ಥರು ಹೇಗೆ ಸಂಗ್ರಹಿಸಿದರು? ಮಧ್ವರು ಪಾಠ ಹೇಳುವಾಗ ಪಲಿಮಾರ ಮಠದ ಶ್ರೀ ಋಷಿಕೇಶ ತೀರ್ಥರು ಇದನ್ನು ಬರೆದಿಟ್ಟುಕೊಂಡಿದ್ದರು. ಅದನ್ನು ಇವರು ಸಂಗ್ರಹ ಮಾಡಿದ್ದಾರೆ ಸತ್ಯಧರ್ಮ ತೀರ್ಥರು. ಮುಂದೆ ದೇವಕಿ ಸ್ತೋತ್ರವನ್ನು ಮಾಡ್ತಾಳೆ. ದೇವಕಿಯ ಸ್ತೋತ್ರ ಎಷ್ಟು ಶ್ಲೋಕಗಳಲ್ಲಿವೆ? 8 ಶ್ಲೋಕಗಳಲ್ಲಿ ದೇವಕಿಯ ಸ್ತೋತ್ರ ಕಂಡು ಬರ್ತಾ ಇದೆ. ಶ್ರೀಕೃಷ್ಣ.